ವೆಲ್ಕಮ್ ಟು ಯು ಆಸೆ. ಥ್ಯಾಂಕ್ ಯು. ಓಟಿ. ಆ, ಮೊದಲನೇದಾಗಿ ಈ ಒಂದು ಈ ಒಂದು ದಿನದ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಇದು ಪೂರ್ವ ನಿರ್ಧಾರಿತ ಅಂತಾನೆ ಅನ್ಕೋಬಹುದು. ಏನಕ್ಕೆ ಅಂತಂದ್ರೆ ಒಬ್ಬ ವಿಜ್ಞಾನಿಯಾಗಿ ನಾವು ನಮ್ಮ ದೇಹವನ್ನ ಅವಲೋಕನೆ ಮಾಡ್ತಾ ಹೋದಾಗ ನಮಗೆ ಬಹಳಷ್ಟು ಆಶ್ಚರ್ಯಗಳು ಸಿಗ್ತಾ ಬರುತ್ತೆ. ಇದು ಯಾವ ರೀತಿ ಆಗಿದೆ, ಇಲ್ಲಿ ನಮ್ಮ ದೇಹದ ಒಳಗಡೆ ಸುಮಾರು 3,000 ಒಂದು ಕ್ರಿಯೆಗಳು ನಡೀತಾ ಇದೆ. ನಾವು ಕೂತಾಗ ನಿಂತಾಗ ಹಾಗೇನೆ ನಾವು ಬದುಕಿದೀವಿ ಅಂತಂದ್ರೆ 3,000ಕ್ಕೂ ಹೆಚ್ಚು ರಾಸಾಯನಿಕ ಕ್ರಿಯೆಗಳು ನಡಿಬೇಕು. ನಾವು ಉಸಿರಾಡಿದಾಗ ನಮ್ಮ ಆಹಾರ ಜೀರ್ಣ ಆಗದೆ ಆಗ್ಲಿ ಅಥವಾ ಬೇರೆ ಎಲ್ಲಾ ತರದ ಎಕ್ಸ್ಕ್ರೀಷನ್ ಅಂತ ಇವಲ್ಲ, ವಿಸರ್ಜನಾಂಗ, ಎಲ್ಲದರಲ್ಲೂ ಓವರ್ ಆಲ್ ಆಗಿ ನಾವು ಒಂದು ಅಂದಾಜಿನ ಮೇಲೆ 3,000 ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತೆ. ಈ ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಬೇಕಾದಷ್ಟು ಜೀನ್ಸ್ಗಳು, ಅಂದ್ರೆ ಮನುಷ್ಯನ ದೇಹ ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈ ಜೀವಕೋಶದ ಒಳಗಡೆ DNA ಅಂತ ಒಂದು ಆನುವಂಶೀಯ ವಸ್ತು ಇದೆ. ನಮ್ಮ ಇಡೀ ದೇಹ, ಯಾವುದೇ ಒಂದು ಜೀವಿ ಅದು ಬದುಕಿದೆ ಅಂತಂದ್ರೆ ಅದಕ್ಕೆ ಕಾರಣ ಡಿ ಎನ್ ಎನೇ ಎಲ್ಲದನ್ನು ಕಂಟ್ರೋಲ್ ಮಾಡೋ ಅಂಥದ್ದು. ಪ್ರತಿಯೊಂದು ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ರಾಸಾಯನಿಕಗಳು, ಹಾರ್ಮೋನ್ಸ್ಗಳಾಗ್ಬೋದು, ಎನ್ಸೈಮ್ಸ್ ಆಗಿರ್ಬೋದು, ಎಲ್ಲದನ್ನು ಬಿಡುಗಡೆ ಮಾಡುವಂಥದ್ದು ಡಿ ಎನ್ ಎಲ್ಲಿ ಜೀನ್ಸ್ಗಳಂತ ಇದೆ. ಈ ಜೀನ್ಸ್ಗಳ ಕಾರ್ಯ ಏನು ಅಂತಂದ್ರೆ ಎಲ್ಲ ಕೆಲಸವನ್ನ ಸರಿಯಾಗಿ ಮಾಡ್ಕೊಂಡು ಬರೋದು. ಹಾಗಾಗಿ ಮನುಷ್ಯ ಅನ್ನುವುದು ಏನಿದೆ ಅದು ಭಗವಂತನ ಅದ್ಭುತ ಸೃಷ್ಟಿ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಅಷ್ಟು ಕರಾರುಕ್ಕಾಗಿ ಎಲ್ಲಾದ್ರಲ್ಲೂ ಪರ್ಫೆಕ್ಷನ್ ಟು ದ ಕೋರ್ ಅಂತ ನಾವು ಹೇಳ್ಬೋದು. ಆ ರೀತಿ ಎಲ್ಲೂ ಒಂದು ತಪ್ಪಾಗದೇ ಇದ್ದ ಹಾಗೆ ಪ್ರತಿನಿತ್ಯ ನಾವು ಮಲಗದಾಗ್ಲೂ ಸಹ ಈ ಎಲ್ಲಾ ಕ್ರಿಯೆಗಳು ನಡೀತಾ ಬರುತ್ತೆ. ಕೆಲವು ಕ್ರಿಯೆಗಳು ಸ್ಲೋ ಆಗ್ಬೋದು, ಆದ್ರೆ ಎಲ್ಲಾ ಕ್ರಿಯೆಗಳು ನಾವು ಬದುಕಿರೋವರೆಗೂ ಎಲ್ಲಾ ಕ್ರಿಯೆಗಳು ನಡೀತಾ ಇರುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವ್ಯಾಖ್ಯಾನ ನೀಡಿದೆ. ಅಂದ್ರೆ ಯಾರು ಆರೋಗ್ಯವಂತರು ಅನ್ನೋ ಒಂದು ವ್ಯಾಖ್ಯಾನನ ನಾವು ನೋಡೋದಾದ್ರೆ, ಜಗತ್ತಿನಲ್ಲಿ ಯಾರು ಆ ಒಂದು ವ್ಯಾಖ್ಯಾನಕ್ಕೆ ಯಾರು ಸೂಟ್ ಆಗೋದಿಲ್ಲ ಅಂತ ಅನ್ಬೋದು. ಯಾರೂ ಆರೋಗ್ಯವಂತರು ಅಂತ ನಾವು ಹೇಳಕ್ ಆಗದೇ ಇಲ್ಲ. ಈಗ ಬುದ್ಧ ಕಿಸಾ ಗೌತಮಿಗೆ ಹೇಳಿದ್ರಲ್ಲ, ಯಾವ್ದಾದ್ರು ಮನೆಯಲ್ಲಿ ನೀವು ಸಾವಿಲ್ಲದ ಮನೆಯ ಸಾಸಿವೆ ತಗಂಬ ಅಂತ. ಆ ರೀತಿ ನಾವು ಜಗತ್ತಿನಲ್ಲಿ ಎಲ್ಲರ ಹತ್ರ ನೀವು ಆರೋಗ್ಯವಾಗಿದ್ದೀರಾ ಅಂತ ಕೇಳಿದಾಗ ಪ್ರತಿಯೊಬ್ರು ಹೇಳ್ತಾರೆ, ಇಲ್ಲ ನನಗೆ ಈ ತರ ಕಾಯಿಲೆ ಇದೆ, ನನಗೆ ದೈಹಿಕ ಕಾಯಿಲೆ ಇದೆ, ಇಲ್ಲ ನನಗೆ ಆತಂಕ ಇದೆ, ಇಲ್ಲ ನಾನು ಲೋನ್ಲಿನೆಸ್, ನನಗೆ ಯಾರೂ ಇಲ್ಲ. ಆ ಥರ ಬೇರೆ ಬೇರೆ ಕಾಯಿಲೆಗಳನ್ನ ಪ್ರತಿ ಒಬ್ಬರಲ್ಲೂ, ಒಂದು ಜೀವಿ ಅಂತ ಅಂದಮೇಲೆ ಒಂದಲ್ಲ ಒಂದು ತರದ ತೊಂದರೆಗಳು ಇರೋದು ಸಹಜ. ಹುಟ್ಟಿದ ನಂತರ ಸಾಯುವವರೆಗೂ ಪ್ರತಿಯೊಂದು ಜೀವಿಗೂ, ಅದು ಜೀವಿ ಅಂತ ಭೂಮಿ ಮೇಲೆ ಬದುಕಬೇಕಾದ್ರೆ ಸಮಸ್ಯೆಗಳು ಇರಲೇಬೇಕು. ಅದನ್ನ ನಾವು ಚಾಲೆಂಜ್ ಅಂತ ಕರಿತೀವಿ, ಪ್ರಾಬ್ಲಮ್ಸ್ ಅನ್ನ ಬದಲು ಚಾಲೆಂಜ್ ಅಂತ ಕರಿತೀವಿ. ಹಾಗಾಗಿ ಈ ಆರೋಗ್ಯ ಅಂತ ನಾವು ನೋಡೋದಾದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ ಅಂದ್ರೆ, ದೈಹಿಕ ಆರೋಗ್ಯ ಅದು ತಮ್ಗೆಲ್ಲರಿಗೂ ಗೊತ್ತಿದೆ. ನಾವು ಯಾವುದೇ ಒಂದು ಕಾಯಿಲೆ ಇರದೆ ಕಾಯಿಲೆಯಿಂದ ವಿಮುಕ್ತರಾಗಿ ಇರುವುದನ್ನ ನಾವು ದೈಹಿಕ ಆರೋಗ್ಯ ಅಂತ ಕರಿತೀವಿ. ಇದು ಅಷ್ಟಕ್ಕೆ ಮಾತ್ರ ಅಲ್ಲ, ನಂತರ ಮುಂದುವರೆದು ಮಾನಸಿಕ ಆರೋಗ್ಯ ಅಂತ ಹೇಳುತ್ತೆ ವಿಶ್ವ ಆರೋಗ್ಯ ಸಂಸ್ಥೆ. ಯಾವುದೇ ಒಬ್ಬ ವ್ಯಕ್ತಿ ಆರೋಗ್ಯವಂತ ಅಂದ್ರೆ ಅವನು ದೈಹಿಕ ಆರೋಗ್ಯವನ್ನ ಪಡಿಬೇಕು, ಅದರ ಜೊತೆಗೆ ಯಾವುದೇ ಕಾಯಿಲೆ ಇರಬಾರ್ದು. ಫಿಸಿಕಲ್ ಇಲ್ನೆಸ್ ಅಂದ್ರೆ ಡಯಾಬಿಟಿಕ್ ಆಗ್ಬೋದು, ಒಬಿಸಿಟಿ, ಹಾರ್ಟ್ ಪ್ರಾಬ್ಲಮ್, ಬ್ಲಡ್ ಪ್ರೆಷರು, ಥೈರಾಯ್ಡ್ ಪ್ರಾಬ್ಲಮ್, ಈ ಥರದ್ದು ಏನೂ ಇಲ್ಲದೆ ಇರೋದು ನಾವು ದೈಹಿಕ ಆರೋಗ್ಯ ಅಂತ ಕರಿತೀವಿ. ನಂತರ ಬರೋದು ಮಾನಸಿಕ ಆರೋಗ್ಯ. ಈ ಒಂದು ಜಗತ್ತು ಏನಿದೆ ಇದು ನಿಮ್ಗೆಲ್ಲ ಗೊತ್ತಿದೆ. ಇಡೀ ಜಗತ್ತು ನಾವು ನಡೀತಾ ಇರೋದು ಒಂದು ಟೆಕ್ನಾಲಜಿ ಮೇಲೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೀವು ಕೇಳಿರ್ಬೋದು, AI ಅಂತ. ಪ್ರತಿಯೊಂದು ಕ್ಷೇತ್ರದಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುನ್ನುಗ್ತಾ ಇದೆ. ಅದು ವೈದ್ಯಕೀಯ ಆಗ್ಬೋದು, ಅಗ್ರಿಕಲ್ಚರ್, ಎಲ್ಲಾ ಕಡೆನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ಬಳಕೆ. ಇವನ್ ಈಗ ನಾವು ಏನು ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಯೂಟ್ಯೂಬಲ್ಲಿ ಆಗ್ಬೋದು, ಇದರಲ್ಲಾಗ್ಬೋದು, ಅದರಲ್ಲೂ ಎಲ್ಲೋ ಒಂದು ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಆಗ್ತಾನೆ ಇದೆ. ಇದರ ಜೊತೆಗೆ ನಮ್ಮ ಮುಂದಿನ ದಿನದಲ್ಲಿ ನಮ್ಮನ್ನು ಕಾಡುವ ಬಹಳ ದೊಡ್ಡ ಸಮಸ್ಯೆ ಅಂತಂದ್ರೆ ಮಾನಸಿಕ ಅನಾರೋಗ್ಯ. ನಾವು ಟೆಕ್ನಾಲಜಿ ಎಷ್ಟು ನಾವು ಮುಂದುವರಿತಾ ಇದ್ದೀವಿ, ಅದರ ಜೊತೆಯಲ್ಲಿ ಮಾನಸಿಕ ಅನಾರೋಗ್ಯಕ್ಕೂ ಅಷ್ಟೇ ನಾವು ಅದರ ಕಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಭಯ ಆಗಿರ್ಬೋದು, ಆತಂಕ, ಮತ್ತೆ ಖಿನ್ನತೆ, ಒಂಥರ ರೆಸ್ಟ್ಲೆಸ್ನೆಸ್, ಈ ಥರದನ್ನ ನಾವು ಮಾನಸಿಕ ಅನಾರೋಗ್ಯ ಅನ್ಬೋದು. ಇದರಲ್ಲೂ ಇನ್ನೂ ಮುಂದುವರೆದು ಬೇರೆ ಫೋಬಿಯಾಗಳಿರುತ್ತೆ, ಬೇರೆ ಬೇರೆ ಥರದ ಫೋಬಿಯಾಗಳು, ಅಥವಾ ಒಂದು ಅಟೆನ್ಷನ್ ಡಿಫಿಸಿಟ್ ಪ್ರಾಬ್ಲಮ್ಮು, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತೀವಿ, ಸಿಜೋಫ್ರೇನಿಕ್ ಆಗ್ಬೋದು, ಬೇಕಾದಷ್ಟು ಸೈಕಾಸಿಸ್ಗಳು, ಬೇರೆ ಬೇರೆ ಥರದ ಸೈಕಾಸಿಸ್ಗಳು, ಇವನ್ನೆಲ್ಲ ಒಟ್ಟಾರೆ ಮಾನಸಿಕ ಅನಾರೋಗ್ಯ ಅಂತ ನಾವು ಕರಿತೀವಿ. ನಂತರ ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋದು ಸಾಮಾಜಿಕ ಆರೋಗ್ಯ ಅಂತ.
ಈಗ ನಾವೆಲ್ಲ ಕೋವಿಡ್ನ ನೋಡಿದೀವಿ. ಕೋವಿಡ್ ಈಗ 6ನೇ ಅಲ್ಲೇನೋ 7ನೇ ಅಲ್ಲೇನೋ ಇದೆ. ಈಗ ಎಲ್ಲರಿಗೂ ಒಂದು ರೌಂಡ್ ಪ್ರತಿಯೊಂದು ಮನೇಲೂ ಜ್ವರ ಬಂದು ಕೆಮ್ಮು ಬಂದು ಎಲ್ಲರೂ ಅದರಿಂದ ಹುಷಾರಾಗ್ತಾ ಇದ್ದಾರೆ, ಗುಣಮುಖರಾಗ್ತಿದ್ದಾರೆ. ಅಂದ್ರೆ ಕೋವಿಡ್ ಇದು ಒಂದು ವೈರಲ್ ಇದೇನೆ. ಹಾಗಾಗಿ ಇದು 6ನೇ ಅಥವಾ 7ನೇ ಅಲೆ ಇರ್ಬೋದು, ಬಟ್ ಯಾರಿಗೂ ಏನು ತೊಂದರೆ ಆಗ್ತಾ ಇಲ್ಲ, ಎಲ್ಲ ಅದು ನಾರ್ಮಲ್ ಆಗಿದೆ. ಅದಕ್ಕಿನ್ನ ಭಯಾನಕವಾದದ್ದು ಮುಂದಿನ ದಿನದಲ್ಲಿ ಯಾವುದು ಒಂದು ಪ್ಯಾಂಡಮಿಕ್ ಅಂತ ಅಂತೀವಿ ಅಂದರೆ ಒಂಟಿತನ ಅಂತ ಅಂತಾರೆ, ಲೋನ್ಲಿನೆಸ್. ಅಂದರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಕುಟುಂಬ ಅನ್ನೋ ಒಂದು ವ್ಯವಸ್ಥೆ ನಮ್ಮಲ್ಲಿ ಇತ್ತು. ಅದು ನಿಜವಾಗ್ಲೂ ಹೇಳ್ಬೇಕು ಅಂದರೆ ಜಗತ್ತಿನ ಎಲ್ಲ ನಾವು ಒಂದು ಸಿವಿಲೈಸೇಷನ್ ಅಂತ ಏನು ಹೇಳ್ತೀವಿ, ಸೊಸೈಟಿ, ಅದಕ್ಕೆ ಹೋಲಿಸಿದರೆ ಭಾರತೀಯ ಸಂಸ್ಕೃತಿಯಷ್ಟು ಒಂದು ಸಮೃದ್ಧವಾದದ್ದು ಯಾವುದೂ ಇಲ್ಲ ಅನ್ಬೋದು. ಏಕೆಂತಂದರೆ ನಮಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನಮ್ಮ ಹಿರಿಯರು ನಮಗೆ ಬೇಕಾದಷ್ಟು ಒಳ್ಳೆಯದನ್ನು ನೀಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಕುಟುಂಬ ವ್ಯವಸ್ಥೆ. ಆದರೆ ಹಿಂದೇನಾಗ್ತಾ ಇದೆ, ಕುಟುಂಬ ವ್ಯವಸ್ಥೆ ಹಾಳಾಗ್ತಾ ಇದೆ. ಪ್ರತಿಯೊಬ್ಬರು ಒಂಟಿತನ ಅಂದರೆ ಸಿಂಗಲ್ ಪೇರೆಂಟ್ ಆಗಿರಬಹುದು ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿರ್ಬೋದು. ಮುಂದಿನ ದಿನದಲ್ಲಿ ಮನುಷ್ಯನನ್ನು ಕಾಡುವ ಬಹಳ ದೊಡ್ಡ ಸಮಸ್ಯೆ ಅಂದರೆ ಒಂಟಿತನ ಅಂತ ಅಂತಾರೆ. ಈ ಒಂಟಿತನ ಅನ್ನೋದು ಮದರ್ ತೆರೇಸಾ ಅವರ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂತಂದರೆ, ಯಾವ ಒಬ್ಬ ವ್ಯಕ್ತಿ ಒಂಟಿಯಾಗಿರ್ತಾನೆ ಅವನು ಜಗತ್ತಿನ ಕಡುಬಡವ ಅಂತ. ಅಂದರೆ ಅವನಲ್ಲಿ ಎಲ್ಲ ಇರ್ಬೋದು, ಆದರೆ ಅವನ ಜೊತೆಗೆ ಇನ್ನೊಬ್ಬರು ಇಲ್ಲ ಅಂತಂದರೆ ಅವನಂತಹ ಬಡವ ಯಾರೂ ಇಲ್ಲ ಅಂತಾರೆ. ಅದೇ ಥರ ಒಂಟಿತನದಲ್ಲಿ ಯಾರು ಬದುಕ್ತಿರ್ತಾರೆ ಅವರು ಪ್ರತಿದಿನ 15 ಸಿಗರೇಟ್ ಸೇದಿದಾಗ ನಮ್ಮ ದೇಹಕ್ಕೆ ಎಷ್ಟು ತೊಂದರೆ ಆಗುತ್ತೋ ಅಷ್ಟೇ ತೊಂದರೆ ಒಬ್ಬ ಒಂಟಿಯಾಗಿ ಬದುಕುವಂತಹ ವ್ಯಕ್ತಿಯ ದೇಹದ ಒಳಗಡೆ ಆಗ್ತಾ ಇರುತ್ತೆ ಅಂತ. ಅಂದರೆ ಬಹಳ ಬೇಗ ಅವನಿಗೆ ಎಲ್ಲ ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತಾನವನು. ಮುಖ್ಯವಾಗಿ ನಮ್ಮ ಮೆಂಟಲ್ ಇಲ್ನೆಸ್, ಅದರಲ್ಲೂ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್ ಅಂತ ನಾವು ಏನು ಕರಿತೀವಿ, ಅದರಲ್ಲಿ ಡಿಮೆನ್ಷಿಯಾ ಆಗ್ಬೋದು, ಅಂದರೆ ಮರೆಗುಳಿತನ, ಅಲ್ಝೈಮರ್ ಅಂತ ನೀವು ಕೇಳಿರ್ಬೋದು, ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಇದೆ. ಪಾರ್ಕಿನ್ಸನ್ ಡಿಸೀಸ್, ಹಂಟಿಂಗ್ಸ್ಟನ್ ಡಿಸೀಸ್, ಇವೆಲ್ಲ ಏನು ಅಂತಂದರೆ ವಯಸ್ಸಿನ ಜೊತೆ ಬರುವಂತಹ ಕಾಯಿಲೆಗಳು. ಈ ಹೃದಯಕ್ಕೆ ಸಂಬಂಧಿಸಿದಂತಾಗ್ಬೋದು, ಕ್ಯಾನ್ಸರ್ ಆಗ್ಬೋದು ಅಥವಾ ಮರೆಗುಳಿತನ. ಇದು ವಯಸ್ಸಾದಂಗೆ ವಯಸ್ಸಿನ ಜೊತೆಯಲ್ಲಿ ನಮ್ಮನ್ನು ಕಾಡುವಂತಹ ಸಮಸ್ಯೆಗಳು. ಈ ಒಂದು ಸಮಸ್ಯೆ ಮುಂದಿನ ದಿನದಲ್ಲಿ ಬರೀ ವಯಸ್ಸಾದವರನ್ನ ಮಾತ್ರ ಅಲ್ಲ, ಎಲ್ಲರನ್ನೂ ಕಾಡಕ್ಕೆ ಶುರುವಾಗುತ್ತೆ. ಒಂಟಿತನದಿಂದಾಗಿ ಮನುಷ್ಯನಿಗೆ ಅವನ ಜೀವನದ ಗುರಿ ಏನು ಅಂತ ಇರೋದಿಲ್ಲ, ಬದುಕುವ ಆಸೆ ಇರೋದಿಲ್ಲ. ಜೊತೆಯಲ್ಲಿ ಅವನ ಇಮ್ಯುನಿಟಿ ಅಥವಾ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಬಹಳಷ್ಟು ವಿಚಾರಗಳನ್ನು WHO ತಿಳಿಸಿದೆ. ಹಾಗಾಗಿ ಸಾಮಾಜಿಕ ಆರೋಗ್ಯ ಅಂದರೆ ಅವನು ಸಮಾಜದಲ್ಲೇ ಇರಬೇಕು, ಅವನು ಸಮಾಜಮುಖಿಯಾಗಿ ಸಮಾಜದಲ್ಲೇ ಇರುವುದು ಮನುಷ್ಯನ ಒಬ್ಬ ಮಾನವ ಅನ್ನೋ ಒಂದು ಜೀವಿಯ ಒಂದು ನೇಚರ್ ಅಂತಲೇ ಹೇಳ್ಬಹುದು. ಇದು ಬಹಳ ಇನ್ನೊಂದು ಇಂಪಾರ್ಟೆಂಟ್ ಕಾಂಪೊನೆಂಟು ವಿಶ್ವ ಆರೋಗ್ಯ ಸಂಸ್ಥೆದು. ಮುಂದಿನದು ಲೈಂಗಿಕ ಆರೋಗ್ಯ ಅಂತ ಹೇಳುತ್ತೆ. ಅಂದರೆ ವೈಜ್ಞಾನಿಕ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಲೈಂಗಿಕತೆ ಅಂದರೆ ಏನು ಅನ್ನೋದನ್ನ ತಿಳ್ಕೊಂಡು ಒಂದು ಆರೋಗ್ಯಕರವಾಗಿ ಸಮಾಜ, ಒಂದು ಸ್ವಾಸ್ಥ್ಯ ಸಮಾಜ ನಮಗೆ ಬೇಕು ಅಂತಂದರೆ ಅದರಲ್ಲಿ ಕ್ರಿಮಿನಲ್ಸ್ ಇರಬಾರ್ದು, ಕೆಟ್ಟ ದಾರಿಗೆ ನಾವು ಹೋಗ್ಬಾರ್ದು ಅಂತಂದರೆ ಪ್ರತಿಯೊಬ್ಬರಿಗೂ ಒಂದು ನಮ್ಮ ದೇಹ ರಚನೆ, ದೇಹದ ಒಂದು ಕಾರ್ಯ ಮತ್ತು ಮನುಷ್ಯನ ಒಂದು ಏನು ಪರ್ಪಸ್ ಅಂತ ನಾವು ಏನು ಹೇಳ್ತೀವಿ, ಅದು ಪ್ರತಿಯೊಂದು ಜೀವಿಯ ಪರ್ಪಸ್ ಏನು ಅಂತಂದರೆ ನನ್ನ ಮುಂದಿನ ಪೀಳಿಗೆ ಬರಬೇಕು ಅನ್ನೋದು. ಹಾಗಾಗೇನೆ ನಮ್ಮ ಹಿರಿಯರು ಒಂದು ಮದುವೆ, ಒಂದು ಕುಟುಂಬ ಅನ್ನೋದನ್ನ ಒಂದು ಆ ಸ್ಟ್ರಕ್ಚರ್ ಮಾಡಿರೋದೇ ಆ ಕಾರಣದಿಂದಾಗಿ. ಹಾಗಾಗಿ ಅದರ ಬಗ್ಗೆನೂ ಹೇಳುತ್ತೆ, ಅದು ಆರೋಗ್ಯವಂತ ಅಂತ. ಕೊನೆಗೆ ಅದು ಇತ್ತೀಚಿನ ದಿನದಲ್ಲಿ ಸೇರ್ಪಡೆಯಾಗಿರೋ ಅಂಥದ್ದು ಆಧ್ಯಾತ್ಮಿಕ ಆರೋಗ್ಯ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಆಧ್ಯಾತ್ಮಿಕ ಆರೋಗ್ಯ ವಿಶ್ವ ಆರೋಗ್ಯ ಸಂಸ್ಥೆ ಏನಕ್ಕೆ ಸೇರ್ಪಡೆ ಮಾಡ್ತು ಅಂದರೆ, ಬಹಳ ದೀರ್ಘಕಾಲದ ಸಂಶೋಧನೆ ಏನು ತಿಳಿಸುತ್ತೆ ಅಂದರೆ, ಯಾವ ವ್ಯಕ್ತಿಗೆ ಆಧ್ಯಾತ್ಮಿಕ ಆರೋಗ್ಯ ಇರುತ್ತೆ ಅವನಿಗೆ ದೈಹಿಕ, ಮಾನಸಿಕ, ಸಾಮಾಜಿಕ, ಲೈಂಗಿಕ ಎಲ್ಲ ಇನ್ನೇನೇನು ನಾನು ಆರೋಗ್ಯ ಹೇಳಿದೆ, ಈ ಎಲ್ಲ ಆರೋಗ್ಯ ಯಾರಲ್ಲಿ ಇರುತ್ತೆ ಅಂದರೆ ಅವನಲ್ಲಿ ಆಧ್ಯಾತ್ಮಿಕ ಆರೋಗ್ಯ ಇದ್ದಾಗ ಮಾತ್ರ. ಹಾಗಾಗಿ ಆಧ್ಯಾತ್ಮಿಕ ಆರೋಗ್ಯ ಅನ್ನೋದು ಒಂಥರ ತಾಯಿ ಬೇರು ಥರ. ಅದು ಯಾವಾಗ ಗಟ್ಟಿಯಾಗಿರುತ್ತೆ ಅಂತಹ ವ್ಯಕ್ತಿ ಮಾನಸಿಕವಾಗಿ ಸದೃಢನಾಗಿರ್ತಾನೆ. ಮಾನಸಿಕ ಆರೋಗ್ಯ ಇದ್ದಾಗ ಅವನಿಗೆ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ. ಆದ ಕಾರಣ ನಾವು ಹೇಳೋದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ. ನಿದ್ದೆ ಬರೋದಿಲ್ಲ, ತಿಂದ ಆಹಾರ ಜೀರ್ಣ ಆಗ್ತಾ ಇಲ್ಲ, ಏನೇ ಮೆಡಿಸನ್ ತಗೊಂಡ್ರೂ ಕಾಯಿಲೆಗಳು ವಾಸಿ ಆಗ್ತಾ ಇಲ್ಲ,
ಆಮೇಲೆ ಎಲ್ಲ ಟೆಸ್ಟ್ ಮಾಡಿಸ್ತಾ ಇದ್ದಾರೆ, ಆದರೂ ಬೆನ್ನು ನೋವು ಕಮ್ಮಿ ಆಗ್ತಾ ಇಲ್ಲ, ಮಂಡಿ ನೋವು ಕಮ್ಮಿ ಆಗ್ತಿಲ್ಲ, ಏನೂ ಇಲ್ಲ. ರಕ್ತದಲ್ಲಿ ನೋಡಿದ್ರೆ ಏನೂ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ಆದ್ರೂ ಕಾಯಿಲೆಗಳು ವಾಸಿ ಆಗ್ತಾ ಇಲ್ಲ, ಇಮ್ಯುನಿಟಿ ಕಮ್ಮಿ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಮಾನಸಿಕ ಅನಾರೋಗ್ಯ ದೈಹಿಕ ಅನಾರೋಗ್ಯವಾಗಿ ಮ್ಯಾನಿಫೆಸ್ಟ್ ಆಗಿ ಬಂದಿರುತ್ತೆ. ಇದೇ ರೀತಿ ಸಾಮಾಜಿಕ ಆರೋಗ್ಯ, ಇವೆಲ್ಲ ಇದ್ದಾಗ ವ್ಯಕ್ತಿ ಸಮಾಜದಲ್ಲಿ ಸಮಾಜಮುಖಿಯಾಗಿರ್ತಾನೆ. ಅವನು ದೈಹಿಕವಾಗಿ ಚೆನ್ನಾಗಿರ್ಬೇಕು, ಮಾನಸಿಕವಾಗಿ ಚೆನ್ನಾಗಿರ್ಬೇಕು, ನಂತರ ಅವನು ಸಾಮಾಜಿಕವಾಗಿ ಅವನು ಆರೋಗ್ಯವಂತನಾಗಿರ್ತಾನೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ, ಪ್ರತಿಯೊಬ್ಬ ವ್ಯಕ್ತಿ ಅವನು ಮನುಷ್ಯ ಉತ್ತಮ ರೀತಿಯಲ್ಲಿ ಜೀವನ ನಡೆಸಬೇಕು ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯ ಬೇಕೇ ಬೇಕು ಅನ್ನೋದು. ಇದು ಆಪ್ಷನಲ್ ಅಲ್ಲ. ಇದು ಮೊದಲು ಈಗ ಒಂದು ಧ್ಯಾನ ಮಾಡೋದೇ ಆಗಲಿ ಅಥವಾ ಒಂದು ಯೋಗ ಮಾಡೋದು, ಇದು ಆಪ್ಷನಲ್ ಅಂತ ನಾವು ಅನ್ಕೊಂಡಿದ್ವು. ಬೇಕಾ, ಕೆಲವ್ರಿಗೆ ಮಾತ್ರ ಬೇಕು ಇದು ಅಂತ. ಆದರೆ ಇದು ಆಪ್ಷನಲ್ ಅಲ್ವೇ ಅಲ್ಲ. ಇದು ಪ್ರತಿಯೊಬ್ಬ ಜೀವಿ ಮನುಷ್ಯನಾಗಿ ಬದುಕಬೇಕು ಅಂತ ಅಂದ್ರೆ ಅವನಿಗೆ ಆಧ್ಯಾತ್ಮಿಕ ಆರೋಗ್ಯ ಬೇಕೇ ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆನೇ ತಿಳಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಆಧ್ಯಾತ್ಮಿಕ ಆರೋಗ್ಯ ಅಂತ ನಾವು ಏನು ಅಂತೀವಿ, ಅದರಲ್ಲಿ ಧ್ಯಾನ, ಮೆಡಿಟೇಷನ್. ಧ್ಯಾನದಲ್ಲಿ ನಿಮ್ಗೆ ಗೊತ್ತಿದೆ, ಸಾವಿರಾರು ತರದ ಧ್ಯಾನಗಳಿದೆ. ಒಂದೊಂದು ಸ್ಕೂಲ್ ಆಫ್ ಥಾಟ್ ಅಲ್ಲಿ ಒಬ್ಬೊಬ್ರು ಒಂದೊಂದು ತರ ಹೇಳ್ಕೊಡ್ತಾರೆ. ಬಟ್ ಫೈನಲಿ ಎಲ್ಲಾ ನದಿಗಳು ಹೇಗೆ ಸಮುದ್ರನ ಸೇರುತ್ತೆ, ಅದೇ ತರ ಎಲ್ಲರ ಉದ್ದೇಶ ಫೈನಲಿ ನಮ್ಮನ್ನ ಹೈಯರ್ ಕಾನ್ಶಿಯಸ್ ಜೊತೆ ಕನೆಕ್ಟ್ ಮಾಡೋದು. ನಮಗೆ ಆ ಒಂದು ಕಾನ್ಶಿಯಸ್ನೆಸ್, ಹೈಯರ್ ಕಾನ್ಶಿಯಸ್ ಅಥವಾ ಯೂನಿವರ್ಸಲ್ ಎನರ್ಜಿ ಏನಿದೆ ಅದರ ಜೊತೆ ಕನೆಕ್ಟ್ ಮಾಡುವ ಉದ್ದೇಶನೇ ಎಲ್ಲ ಧರ್ಮಗಳಲ್ಲೂ ಬರೋದು. ಫೈನಲಿ ನಾವು ನೋಡೋದಾದ್ರೆ ಎಲ್ಲ ಧರ್ಮದ ತಿರುಳು ಆ ಭಗವಂತನನ್ನು ಮನುಷ್ಯನನ್ನು ಒಂದು ಮಾಡೋದು, ಜೋಡಿಸೋದು, ಅವನ ಜೊತೆ ಕನೆಕ್ಟ್ ಮಾಡೋದು ಅನ್ನೋದಷ್ಟೇ ಇರುತ್ತೆ. ಆದರೆ ನಮಗೆ ಅದರ ಬಗ್ಗೆ ಅರಿವಿಲ್ಲದೆ ನಾವೇನು ಮಾಡ್ತೀವಿ, ಅದು ಬೇರೆ ಧರ್ಮ, ಅವರ ಥಾಟ್ಸ್ಗಳು ಬೇರೆ ಅಂತ ನಾವು ಅಪೋಸ್ ಮಾಡ್ತಾ ಬರ್ತೀವಿ. ಹಾಗಾಗಿ ಆಧ್ಯಾತ್ಮಿಕ ಆರೋಗ್ಯ ಅನ್ನೋದು ಮುಂದಿನ ಜಗತ್ತಿಗೆ ಬೇಕೇ ನಮಗೆ ಊಟ, ನೀರು, ಗಾಳಿ ಎಷ್ಟು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅವಶ್ಯಕತೆ ಇದೆ, ಅದೇ ರೀತಿ ಆಧ್ಯಾತ್ಮಿಕ ಆರೋಗ್ಯನೂ ಒಂದು ಟಾನಿಕ್ ತರ, ಅದು ನಮ್ಮನ್ನ ಬೂಸ್ಟ್ ಮಾಡೋ ತರ. ಹಾಗಾಗಿ ಈಗ ಎಲ್ಲರೂ ಹೇಳ್ತಾರೆ ನಾವು ಮೆಡಿಟೇಷನ್ ಮಾಡಿ ಅಂತ ಎಲ್ಲರೂ ಹೇಳ್ತಾರೆ. ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ, ನಾವೊಂದು ಸೈನ್ಸ್ನ ನಾವು ಜನಕ್ಕೆ ತಿಳಿಸ್ಲಿಲ್ಲ ಅಂದ್ರೆ ಮೆಡಿಟೇಷನ್ ಯಾರೂ ಮಾಡಲ್ಲ. ಏಕೆಂದ್ರೆ ಪ್ರತಿಯೊಬ್ಬರು ಹೇಳೋದು, ಯೋಗಿಗಳು ಕೇಳಿದೇನೋ ಅವರು ಮೆಡಿಟೇಷನ್ ಮಾಡಿದ್ರು, ಅವರಿಗೆ ಬೇಕಾದಷ್ಟು ಸಿದ್ಧಿಗಳು ಆಯಿತು ಅಂತ. ಆದರೆ ನಾನು ಯಾವಾಗಲೂ ಹೇಳೋದು, ನಾವು ಇದುವರೆಗೂ ನೋಡ್ಕೊಂಬಂದಿರ ಎಲ್ಲ ಸಾಧಕರು ಎಲ್ಲ ಮನುಷ್ಯರೇನೆ. ಯಾರು ಬೇರೆ ಗ್ರಹದಿಂದ ಬಂದು ಇಲ್ಲಿ ನಮಗೇನು ಕೊಟ್ಟಿಲ್ಲ. ಇಲ್ಲೇ ಬೆಳೆದು, ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು ಸಾಧನೆ ಮಾಡಿದವರು. ಅವರಿಗೆ ಆಗಿದ್ದು ನಮಗೆ ಯಾಕಾಗ್ತಾ ಇಲ್ಲ ಅಂದ್ರೆ ಕೆಲವೊಂದು ಮಾರ್ಗಗಳ ಮುಖಾಂತರ ಮೆಡಿಟೇಷನ್ ಮಾಡಿ ಅವರ ದೇಹದಲ್ಲಿ ಅವರೇ ಬದಲಾವಣೆಗಳನ್ನ ಮಾಡ್ಕೊಂತ ಬಂದ್ರು. ನಿಮಗೆ ಗೊತ್ತಿದೆ, ಕೆಲವೊಬ್ಬರು ಸಾಧುಗಳು ಬೇಕಾದಷ್ಟು ಪವಾಡಗಳು ಮಾಡ್ತಾರೆ. ಉಸಿರಾಟನೇ ಅವ್ರದ್ದು ಪಲ್ಸೆ ಸಿಗ್ತಾ ಇರಲ್ಲ, ಅಂದ್ರೆ ಉಸಿರಾಡ್ತಿಲ್ಲ ಅನ್ನೋ ಥರನೇ ಇರ್ತಾರೆ, ಆದ್ರೂ ಬದುಕಿರ್ತಾರೆ. ಹೇಗೆ ಸಾಧ್ಯ ಅಂದ್ರೆ ಈಗ ದೇಹದ ಹೊರಗಡೆ ನಾವು ಕಂಟ್ರೋಲ್ ಮಾಡ್ತೀವಿ, ನಡೆಯೋದು, ಕೂತ್ಕೊಳ್ಳೋದು, ಇದೆಲ್ಲ ವಾಲಂಟರಿ. ಇದು ಇನ್ವಾಲಂಟರಿ ಅಂದ್ರೆ ನಮ್ಮ ಹೃದಯ ಬಡಿತ, ಅದನ್ನ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಡೈಜೆಷನ್ನು ಅದನ್ನ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಕೈಲಾಗಲ್ಲ, ಅಂದ್ರೆ ಇನ್ವಾಲಂಟರಿ ಆಕ್ಷನ್ ಅಂತೀವಿ. ಆದ್ರೆ ಸಾಧಕರು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಅದೇ ನಮಗೂ ಸಾಧಕರಿಗಿರುವ ಮೇನ್ ವ್ಯತ್ಯಾಸ ಅಂದ್ರೆ ಯಾವುದು ದೇಹದ ಒಳಗಡೆ ನಮಗೆ ಕಂಟ್ರೋಲ್ ಮಾಡುವಂತ ಶಕ್ತಿ ಇಲ್ಲವೋ ಅದನ್ನು ಕಂಟ್ರೋಲ್ ಮಾಡುವ ಶಕ್ತಿಯನ್ನ ಸಾಧಕರು ಪಡೆದಿರ್ತಾರೆ. ಹಾಗಾಗಿ ಇದೊಂದು ಕೆಲವೊಂದು ಅಭ್ಯಾಸಗಳ ಮುಖಾಂತರ ಅದು ಸಾಧನೆ ಮಾಡ್ತಾರೆ. ಮೊದಲನೇದಾಗಿ ಈ ಒಂದು ಧ್ಯಾನ ಮಾಡಿದಾಗ ಸಿಂಪಲ್ ಆಗಿ ಒಂದು ವೈಜ್ಞಾನಿಕವಾಗಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತಂದ್ರೆ, ನಾವು ಯಾವುದೇ ನಮ್ಮ ಮೆದುಳಿನಲ್ಲಿ ಬೇಕಾದಷ್ಟು ತರದ ಅಲೆಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ನಾವು ಒಂದೊಂದು ಕೆಲಸ ಮಾಡಿದಾಗ್ಲೂ ಬೇರೆ ಬೇರೆ ತರದ ಅಲೆಗಳು ಉಂಟಾಗ್ತಿರುತ್ತೆ. ನಾವು ಚಟುವಟಿಕೆಯಿಂದ ಕೂಡಿದಾಗ ನಮ್ಮ ಮೆದುಳಿನಲ್ಲಿ ಬೀಟಾ ವೇವ್ಸ್ ಅಂತ ಕರಿತೀವಿ. ಈ ಬೀಟಾ ವೇವ್ಗಳು ಬಹಳಷ್ಟು ಸದಾ ಕಾಲ ನಾವು 8 ಗಂಟೆ ಕೆಲಸ ಮಾಡಿದ್ರೆ 8 ಗಂಟೆನೂ ನಮ್ಮಲ್ಲಿ ಬೀಟಾ ವೇವ್ಸ್ಗಳೇ ಇರುತ್ತೆ. ಕೆಲವೊಮ್ಮೆ ಬೀಟಾ ಫೈರಿಂಗ್ ಶುರು ಆಗೋಗುತ್ತೆ. ಫೈರಿಂಗ್ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ತರ, ಅತಿಯಾದ ಒತ್ತಡ, ಅತಿಯಾಗಿ ಕೆಲಸ ಮಾಡ್ತಿರ್ತೀವಿ, ಒತ್ತಡದಿಂದ ಕೆಲಸ ಮಾಡ್ತಿರ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಬ್ರೈನ್ ನೆಟ್ವರ್ಕ್, ಆ ಒಂದು ನ್ಯೂರೋಪ್ಲಾಸ್ಟಿಸಿಟಿ ಅಥವಾ ನಾವು ಮೆದುಳಿನಲ್ಲಿ ನಾವು ಏನು ಹೇಳ್ತೀವಿ ಅಂತ ಕಡೆ ಕೆಲವು ಸಲ ಜಾಮ್ ಆಗೋದು, ಫೈರ್ ಆಗೋದು, ಶಾರ್ಟ್ ಸರ್ಕ್ಯೂಟ್ ಆಗೋದು, ಇಂಥದ್ದೆಲ್ಲ ಅತಿಯಾಗಿ ನಾವು ಕೆಲಸ ಮಾಡ್ಬೇಕಾದ್ರೆ ನಡೆಯುವಂತಹ ಪ್ರೋಸೆಸ್ ಅದು. ಹಾಗಾಗಿ ವೈಜ್ಞಾನಿಕವಾಗಿ ಏನ್ ಹೇಳ್ತಾರೆ ಅಂದ್ರೆ, ನ್ಯೂರೋ ಸೈಂಟಿಸ್ಟ್ಗಳನ್ನ ನಾವು ಅವಲೋಕನೆ ಮಾಡಿದಾಗ ಅವ್ರೇನ್ ಹೇಳ್ತಾರೆ, ಪ್ರತಿ 30 ನಿಮಿಷಕ್ಕೂ ಒಮ್ಮೆ ನೀವು ಬೀಟಾ ವೇವ್ಸ್ ಇಂದ ಆಲ್ಫಾ ವೇವ್ಗೆ ಬರಬೇಕು ಅಂತ ಅಂತಾರೆ. ಅದನ್ನ ಪೊಮೊಡೋರ ಟೆಕ್ನಿಕ್ ಅಂತಲೂ ನಾವು ಕರಿಬಹುದು.
ಪೊಮೊಡೋರ ಟೆಕ್ನಿಕಲ್ಲಿ ಅವ್ರು ಹೇಳೋದು, ನೀವು ಮಾಡುವ ಕೆಲಸವನ್ನ 4 ಭಾಗವಾಗಿ ವಿಂಗಡಿಸಿ, ಪ್ರತಿ 25 ನಿಮಿಷಕ್ಕೆ ಒಮ್ಮೆ ಒಂದು ಬ್ರೇಕ್ ತಗೊಳ್ಳಿ, ಅದು 2-3 ನಿಮಿಷದ ಬ್ರೇಕ್, ನಂತರ ಕೆಲಸನ ಕಂಟಿನ್ಯೂ ಮಾಡಿ, ನಂತರ ಒಂದು ಬ್ರೇಕ್ ತಗೊಳ್ಳಿ. ಈ ರೀತಿ 4 ಸಲ ಮಾಡಿ, ಅಂದರೆ 2 ಗಂಟೆ ಆಯಿತು. ನಂತರ 15 ನಿಮಿಷ ಬ್ರೇಕ್ ತಗೊಳ್ಳಿ ಅಂತಾರೆ. ಪೊಮೊಡೋರ ಟೆಕ್ನಿಕ್ ಅಂತ ಇದನ್ನ ಕರಿತೀವಿ. ಇದನ್ನ ಮಾಡಿದ್ರೆ ನಮ್ಮ ಕೆಲಸ ಬಹಳ ಚೆನ್ನಾಗಿ ಮಾಡ್ಕೋಬಹುದು. ನಮಗೆ ಸುಸ್ತಾಗೋದಿಲ್ಲ, ಆಮೇಲೆ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ, ಮತ್ತೆ ವಿತಿನ್ ಶಾರ್ಟ್ ಸ್ಪ್ಯಾನು ನಾವು ಏನು ರೀಚ್ ಆಗಬೇಕು ಅದನ್ನು ನಾವು ಮಾಡ್ತೀವಿ. ಹಾಗಾಗಿ ಏನಕ್ಕೆ ಇದು ಬ್ರೇಕ್ ಬೇಕು ಅಂತ ನಾವು ನೋಡೋದಾದ್ರೆ, ಪೊಮೊಡೋರದಲ್ಲಿ ಹೇಳ್ತಾರೆ ಬ್ರೇಕ್ ತಗೊಳ್ಳಿ ಅಂತ. ಬ್ರೇಕ್ ತಗೊಂಡಾಗ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ, ಬೀಟಾದಿಂದ ನಮ್ಮ ಮೆದುಳಿನ ಅಲೆಗಳು ಆಲ್ಫಾಗೆ ಬರುತ್ತೆ. ಆಲ್ಫಾ ಅನ್ನೋದು ಒಂದು ರೆಸ್ಟಿಂಗ್. ನಾವು ಕಣ್ಣು ಮುಚ್ಚಿ, ಈಗ ನೀವು ಧ್ಯಾನ ಮಾಡಿಸಿದ್ರಿ ನಮ್ಮ ಹತ್ರ, ಧ್ಯಾನ ಮಾಡಿದಾಗ ನಮ್ಮ ಮೆದುಳಿನ ಅಲೆಗಳು ಆಲ್ಫಾದಲ್ಲಿ ಇರುತ್ತೆ. ಇನ್ನೂ ಡೀಪ್ ಮೆಡಿಟೇಷನ್ಗೆ ಹೋದಾಗ ಅದು ಥೀಟಾಗೆ ಹೊರಟೋಗ್ಬಿಡುತ್ತೆ. ಥೀಟಾ ಅನ್ನೋದು ಒಂಥರ ಟ್ರಾನ್ಸ್ ಥರ, ಅಂದರೆ ಇದು ನಿದ್ದೆಗೂ ಮತ್ತು ಎಚ್ಚರಿಕೆಗೂ ಇರುವಂತಹ ಒಂದು ಮಧ್ಯದ ಸ್ಥಿತಿ, ಮಂಪರಿನ ಒಂದು ಸ್ಥಿತಿ ಇದೆಯಲ್ಲ, ಅದು ಥೀಟಾ. ಆವಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾವು ಯಾವುದೇ ಇನ್ಸ್ಟ್ರಕ್ಷನ್ ಕೊಟ್ಟರು ಆಗೆಲ್ಲ ನಡೆಯೋದು. ಅದಕ್ಕೆ ನೋಡಿ, ಹಿಪ್ನೋಥೆರಪಿಸ್ಟ್ ಏನಕ್ಕೆ ಆ ಒಂದು ನಿದ್ರಾವಸ್ಥೆಗೆ ತಗೊಂಡೋಗಿ ಅವ್ರ ಜೊತೆ ಮಾತಾಡ್ತಾರೆ ಅಂದರೆ, ಆ ಒಂದು ಥೀಟಾ ಸ್ಟೇಜಲ್ಲಿ ನಮ್ಮ ಮೆದುಳಿನ ಅಲೆಗಳು ಹೋದಾಗ ಅವರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ನೋಡು, ನಿನ್ಗೆ ಏನೋ ಒಂದು ಕಾಯಿಲೆ ಇದೆ, ಆ ಕಾಯಿಲೆ ಈಗ ಸಂಪೂರ್ಣವಾಗಿ ಗುಣಮುಖವಾಗಿದೆ, ನೀನು ತುಂಬಾ ಚೆನ್ನಾಗಿದ್ಯಾ ಅಂದಾಗ ಆ ಇನ್ಸ್ಟ್ರಕ್ಷನ್ನ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ತಗೊಂತಾ ಬರುತ್ತೆ. ಹಾಗಾಗಿ ಥೀಟಾ ವೇವ್ಸು ನಮಗೆ ಅತ್ಯಂತ ಮುಖ್ಯವಾದದ್ದು. ಆ ಥೀಟಾ ವೇವ್ಸ್ ನಮಗೆ ಯಾವಾಗ ಸಿಕ್ಕುತ್ತೆ ಅಂತಂದ್ರೆ, ನಾವು ಯಾವುದೋ ಒಂದು ಮೆಟ್ಲು ಹತ್ಕೊಂಡು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ದೇಹ ತುಂಬ ದಣದಿರುತ್ತೆ. ಆ ದೇವಸ್ಥಾನದಲ್ಲಿ ದೇವಿ ಮುಂದೆ ಹೋಗಿ ನಿಂತಾಗ ನಾವು ಕಂಪ್ಲೀಟ್, ಏಕೆ ಅಂತಂದ್ರೆ ಗರ್ಭಗುಡಿ ದೇವಸ್ಥಾನದ ಸ್ಟ್ರಕ್ಚರೇ ಆ ಥರ ಇರುತ್ತೆ. ಅಲ್ಲಿ ಸುವಾಸನೆ ಇರುತ್ತೆ, ಹೂಗಳಿರುತ್ತೆ, ಒಂದು ತೀರ್ಥ ಕೊಡ್ತಾರೆ, ಗಂಟೆ, ಇದೆಲ್ಲ ಯಾವುದು ಅಂದರೆ ಆಲ್ ಫ್ಯಾಕ್ಟ್ರಿ. ನಮ್ಮ ನ್ಯೂರಾನ್ಗಳಲ್ಲಿ ವಾಸನೆಯದು, ನೋಡೋ ಅಂಥದ್ದು, ಸ್ಪರ್ಶ, ಇದೆಲ್ಲದು ಇದ್ದಾಗ ಹೈಯೆಸ್ಟ್ ವೈಬ್ರೇಷನ್ ಆಗುತ್ತೆ. ನಮಗೆ ಗೊತ್ತಿಲ್ದಂಗೆ ನಾವು ಥೀಟಾ ವೇವ್ಸ್ಗೆ ಹೋದಾಗ ನಾವಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾವು ಹೇಳ್ತಾ ಬರ್ತೀವಿ, ಕೇಳ್ತಿರ್ತೀವಿ, ಇದಾಗುತ್ತೆ, ಇದು ಮಾಡು ಅಂದಾಗ ಅದನ್ನ ಸಬ್ ಕಾನ್ಷಿಯಸ್ ಮೈಂಡು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಬ್ರೈನಲ್ಲಿ ಇದೆ, ಅದು ಪ್ರಯಾರಿಟಿ ಮಾಡ್ತಾ ಬರುತ್ತೆ. ಹಾಗಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಏನೇ ಪ್ರೇ ಮಾಡಿದ್ರು ನಮಗೆ ಆಗೋದು ಏನಕ್ಕೆ ಅಂತಂದ್ರೆ, ನಾವು ಥೀಟಾಗೆ ಹೋದಾಗ ಮಾತ್ರ ಸಾಧ್ಯ ಅದು. ನಾವು ಇನ್ನೂ ಬೀಟಾದಲ್ಲಿ ಏನಾದರೂ ಇದ್ರೆ ಆಗೋದಿಲ್ಲ ಅದು. ನಾವು ವಿ ಐ ಪಿ ಥರ ನೇರವಾದ ದರ್ಶನಕ್ಕೆ ಹೋಗಿ ಏನೂ ಕಷ್ಟಪಡದೆ ದೇವ್ರ ಮುಂದೆ ನಿಂತಾಗ ಥೀಟಾಗೆ ಹೋಗಕ್ಕೆ ಆಗೋದಿಲ್ಲ, ಆವಾಗಲೂ ಬೀಟಾದಲ್ಲೇ ನಾವು ಇರ್ತೀವಿ. ಹಾಗಾಗಿ ನಂತರ ಬರೋದು ಗಾಮಾ ಅಂತ, ಡೆಲ್ಟಾ ಇದೆ, ಅದು ಡೀಪ್ ಸ್ಲೀಪಲ್ಲಿ ಎಲ್ಲ ಇರೋಂಥ ಅಲೆಗಳು. ಗಾಮಾ ಸ್ಟೇಜ್ ನಾವು ಯಾವುದು ಅಂತಂದ್ರೆ, ಕಂಟಿನ್ಯೂಸ್ ಮೆಡಿಟೇಷನ್ ಮಾಡ್ಕೊಂಡು ಬರೋಂಥ ವ್ಯಕ್ತಿಗಳಲ್ಲಿ ಅವರು ಗಾಮಾ ಸ್ಟೇಜಲ್ಲಿ ಇರ್ತಾರೆ. ಅವರು ಅವಾಗ ಹೈಯರ್ ಕಾನ್ಷಿಯಸ್ ಜೊತೆ ಇನ್ನೊಂದು ಎನರ್ಜಿ ಲೆವೆಲಲ್ಲಿ ನಾವು ಏನಾದರೂ ಕನೆಕ್ಟ್ ಆಗಬೇಕು ಅಂದರೆ ಗಾಮಾ ಸ್ಟೇಜ್ನ ನಾವು ರೀಚ್ ಆಗಬೇಕು. ಜನಸಾಮಾನ್ಯರಿಗೆ ಅದು ಸ್ವಲ್ಪ ಕಷ್ಟದ ಕೆಲಸನೇ, ಆದರೆ ಇದು ಒಂದು ಮೆಡಿಟೇಷನ್ನ ಒಂದು ಪ್ರಯೋಜನ ಅಂತ ಹೇಳ್ಬೋದು. ಬೇಕಾದಷ್ಟು ಇದರ ಮೇಲೆ ರಿಸರ್ಚ್ ನಡೀತಾ ಇದೆ. ಅದರಲ್ಲೂ ಮಂತ್ರ ಚಾಂಟ್ ಮಾಡಿದಾಗ ನಮ್ಮ ಮೆದುಳಿನಲ್ಲಿ ಯಾವ ಥರದ ಅಲೆಗಳು ಬರುತ್ತೆ. ಆಮೇಲೆ ಅದಕ್ಕೆ ಹೇಳ್ತಾರೆ ನೋಡಿ, ಮಂತ್ರ ಚಾಂಟ್ ಯಾವುದೇ ಮಂತ್ರ ಆಗ್ಬೋದು, ನೀವು ಲಲಿತಾ ಸಹಸ್ರನಾಮ ಆಗ್ಬೋದು, ವಿಷ್ಣು ಸಹಸ್ರನಾಮ ಆಗ್ಬೋದು, ಯಾವುದಾದ್ರೂ ಅಂದರೆ ಒಂದು ರಿದಮಿಕ್ ಆಗಿ ಅದನ್ನು ನಾವು ಚಾಂಟ್ ಮಾಡಿದಾಗ ಮೆದುಳಿನಲ್ಲಿ ಒಂದು ಬದಲಾವಣೆಗಳಾಗುತ್ತೆ. ಅಥವಾ ಹಾಡುಗಳು, ಒಂದು ಒಳ್ಳೆ ಹಾಡು ಕೇಳಿದಾಗ, ಸಂಗೀತ ಅಂದರೆ ಅದು ಒಂದು ಸುಮಧುರವಾದ ಸಂಗೀತ ಆಗಿರ್ಬೋದು, ಅದನ್ನು ಕೇಳಿದಾಗ ಹೈ ಬೀಟ್ಸ್ ಅಲ್ಲ, ಒಂದು ಭಾಳ, ಈಗ ನೋಡಿ, ಒಂದು ಕೊಳಲಿನ ಒಂದು ನಾದನ ನಮಗೆ ನೀವು ಮೆಡಿಟೇಷನ್ ಮಾಡ್ಬೇಕಾದ್ರೆ ಏನಕ್ಕೆ ಹೇಳ್ತೀರಾ ಅಂದರೆ, ಅದು ತುಂಬ ಸೂದಿಂಗ್ ಆಗಿರೋ ಅಂಥದ್ದು. ಬೇರೆ ನೀವು ಹೈ ಬೀಟಲ್ಲಿರೋ ಅಂತಹ ಒಂದು ವಾದ್ಯಗಳನ್ನು ಮಾಡಲ್ಲ ಅಲ್ಲಿ, ಡಮರುಗ ಮತ್ತೊಂದು ಬರಲ್ಲ ಅಲ್ಲಿ. ಆ ಮೆಡಿಟೇಷನ್ ಆಗಬೇಕು ಅಂದರೆ ಸೂದಿಂಗ್ ಆಗಿರೋ ಅಂತಹದ್ದು ಕೊಳಲಿನ ಆಗ್ಬೋದು, ಸಾಮಾನ್ಯವಾಗಿ ಕೊಳಲೆ. ಅದು ನಾವು ಯಾವುದೇ ಒಬ್ಬ ನಮ್ಮಲ್ಲಿ ದೇವರುಗಳನ್ನ ನೋಡಿದಾಗ ಸಿಂಬಾಲಿಕ್ ಆಗಿ ಅವರು ಕೈಯಲ್ಲಿ ಏನೋ ಒಂದಿರುತ್ತೆ. ಉದಾಹರಣೆಗೆ ಕೃಷ್ಣನ ಕೈಲಿ ಕೊಳಲು ಏನಿತ್ತು ಅಂದರೆ, ಅದು ಕೃಷ್ಣ ಇಸ್ ಲೈಕ್ ಒಬ್ಬ ಸೈಕಿಯಾಟ್ರಿಸ್ಟ್ ಅಂತ ಹೇಳ್ಬೋದು. ಆ ಭಗವದ್ಗೀತೆನೇ ನಮ್ಮ ಒಂದು ಸೈಕಾಲಜಿ ದೊಡ್ಡ ಬುಕ್ಕು ಅಂತಾನೆ ಅನ್ಬೋದು. ಕೃಷ್ಣನ ಕೊಳಲಿನ ನಾದ ಏನಿದೆ ಅದು 16,000 ಗೋಪಿಕಾ ಸ್ತ್ರೀಯರನ್ನ ಒಂದು ಧ್ಯಾನ ಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇತ್ತು, ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾ ಇತ್ತು ಅನ್ನೋದು ಸಿಂಬಾಲಿಕ್ ಆಗಿ. ಆದರೆ ಬಟ್ ಅದ್ರದ್ದು ಅರ್ಥಗಳು ನಮಗೆ ಗೊತ್ತಿಲ್ಲ, ಡಿಕೋಡ್ ಮಾಡಲ್ಲ ನಾವು. ಆ ಕೊಳಲು ಅಂತೀವಿ ಹೊರತು ಕೊಳಲಿಂದ ಏನು ಪ್ರಯೋಜನ ಆಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಧ್ಯಾನ ಮಾಡಿದಾಗ ಇಷ್ಟೆಲ್ಲ ಬದಲಾವಣೆಗಳು ನಮ್ಮ ಮೆದುಳಿನ ಅಲೆಗಳಲ್ಲಾಗುತ್ತೆ.
ಆಗುತ್ತೆ. ಇದೇ ರೀತಿ ಧ್ಯಾನಾವಸ್ಥೆಯಲ್ಲಿ ನಾವು ಹೋದಾಗ, ಧ್ಯಾನ ಮಾಡಿದಾಗ ಬೇಕಾದಷ್ಟು ಈ ಧ್ಯಾನ ಆಗಿರಬಹುದು, ಕೆಲವೊಂದು ಪ್ರಾಕ್ಟೀಸ್ಗಳಿರುತ್ತೆ. ತಣ್ಣೀರಿನ ಸ್ನಾನ ಆಗ್ಬೋದು, ಧ್ಯಾನ ಮಾಡೋದು, ಡೀಪ್ ಬ್ರೀದಿಂಗ್, ಇನಲೇಷನ್ ಎಕ್ಸಲೇಷನ್, ಪ್ರಾಣಾಯಾಮ, ಆಮೇಲೆ ಕೆಲವೊಂದು ಆಯಿಲ್ ಮಸಾಜಿಂಗು, ಈ ಥರದ್ದು ಕೆಲವೊಂದಿದೆ. ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ವ್ಯಾಗಬಾಂಡ್ ನರ್ವ್ ಅಂತ ಇದೆ. ಅದು ನಮ್ಮ ಮೆದುಳಿನಿಂದ ಕಾಲಿನವರೆಗೂ ಇರುವಂಥ ಒಂದೇ ಒಂದು ಏಕಮಾತ್ರ ನರ್ವ್ ಅನ್ಬೋದು. ಮೆದುಳಿನಿಂದ ನಮ್ಮ ಕಾಲಿನ ತುದಿಯವರೆಗೂ ಬರುತ್ತೆ. ಅದು ವೇಗಸ್ ನರ್ವ್ ಅಂತ ನಾವು ಕರಿತೀವಿ. ಅದ್ರ ಕೆಲಸ ಏನು ಅಂತಂದರೆ, ನಮ್ಮ ಹೊಟ್ಟೆ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, ಹೃದಯ ಸರಿಯಾಗಿ ಕೆಲಸ ಮಾಡ್ತಿದ್ಯಾ, ಲಂಗ್ಸ್ ಸರಿ, ಅಂದರೆ ಅದೇನು ಅಂತಂದರೆ ಎಲ್ಲದನ್ನು ಚೆಕ್ ಮಾಡೋ ಅಂಥದ್ದು, ಎಲ್ಲ ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನ ನಮ್ಮ ಮೆದುಳಿಗೆ ಇನ್ಸ್ಟ್ರಕ್ಷನ್ ಕೊಡೋ ಅಂಥದ್ದು ವೇಗಸ್ ನರ್ವ್. ಈ ವೇಗಸ್ ನರ್ವ್ ಆಕ್ಟಿವೇಶನ್ನು ಸಾಮಾನ್ಯವಾಗಿ ಮೆಡಿಟೇಷನ್ ಆದಾಗ ನಡೆಯುತ್ತೆ. ಅದು ಮೆಡಿಟೇಷನ್ ಆದಾಗ ಏನಕ್ಕೆ ಅಷ್ಟು ಚೆನ್ನಾಗಾಗುತ್ತೆ ನಮಗೆ? ಮೆಡಿಟೇಷನ್ ಮಾಡುವಂತಹ ವ್ಯಕ್ತಿಗಳು ಸಮಾಧಾನವಾಗಿರುತ್ತಾರೆ. ಎಂಥ ಸಮಸ್ಯೆ ಬಂದರೂ ಅದನ್ನು ಭಾಳ ಚೆನ್ನಾಗಿ ಅವ್ರಿಗೆ ಗೊತ್ತು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ. ಕೋಪ ಬರಲ್ಲ, ಬಹಳ ಸಮಾಧಾನ ಚಿತ್ತದಿಂದ ಸರಿಯಾಗಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಅವರು ಕಂಡುಹಿಡ್ಕೊಂತಾರೆ. ಆಮೇಲೆ ಬೇಕಾದಷ್ಟು ಡಿಸ್ಕವರಿಗಳಾಗುತ್ತೆ, ಇನೋವೇಷನ್ಗಳಾಗುತ್ತೆ, ಮೈಂಡ್ ತರ್ಕ ಮಾಡುತ್ತೆ, ಸರಿನಾ ತಪ್ಪ, ಯಾವುದನ್ನ ನಾನು ಮಾಡಬೇಕು ಬೇಡ, ಈ ಥರದ್ದು. ಅಂದರೆ ಇದನ್ನೆಲ್ಲ ಮಾಡೋ ಅಂಥದ್ದು ಒಂದು ಯಾವಾಗ ಅಂತಂದರೆ ವೇಗಸ್ ನರ್ವ್ ಆಕ್ಟಿವೇಟ್ ಆದಾಗ. ಕಾರಣ ಏನು ಅಂತಂದರೆ ನಮ್ಮಲ್ಲಿ ಮನುಷ್ಯನಲ್ಲಿ 3 ಥರದ ಮೆದುಳಿದೆ. ಒಂದು ಬ್ರೈನ್ ಸ್ಟೆಮ್ ಅಂತ ಕರಿತೀವಿ. ಅದು ಏನು ಮಾಡುತ್ತೆ, ನಮ್ಮ ಹೃದಯದ ಬಡಿತ, ಬೇರೆ ಬೇರೆದು ಎಲ್ಲ, ಟೆಂಪರೇಚರು, ಬಾಡಿದು, ಇದು ಎಲ್ಲದೂ ನೋಡೋ ಅಂಥದ್ದು ಬ್ರೈನ್ ಸ್ಟೆಮ್ಮು. ಅದರ ಮೇಲಿರೋ ಅಂಥದ್ದು ಒಂದು ಪ್ರಾಣಿ ಮೆದುಳು ಅಂತ ಕರಿಬೋದು, ಅಥವಾ ಮಂಗನ ಮೆದುಳು ಅಂತಲೂ ಕರಿಬೋದು ನಾವು. ಮಂಗ ಅಲ್ಲ, ಅದು ರೆಪ್ಟಿಲಿಯನ್ ಬ್ರೈನ್. ಆ್ಯಕ್ಚುಲ್ ಆಗಿ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳೋದಾದ್ರೆ ಮಂಗನ ಮೆದುಳು ಅಂದರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಕಾರಣ ಏನಂದರೆ ಅದರ ಕೆಲಸ ಏನು ಅಂತಂದರೆ ಎಮೋಷನ್, ಭಾವನೆಗಳು. ಭಾವನೆ ಯಾವ ಥರ ಅಂದರೆ ಆತಂಕ, ಭಯ, ಹೆದರಿಕೆ, ಆಮೇಲೆ ಹಸಿವು, ನೀರಾಡಿಕೆ, ಆಮೇಲೆ ಲೈಂಗಿಕತೆ, ಎಲ್ಲ ಥರದ ಭಾವನೆ, ಕರುಣೆ, ಪ್ರೀತಿ, ಎಲ್ಲದೂ ಇರುತ್ತೆ ಅದರಲ್ಲಿ. ಎಲ್ಲ ಥರದ ಒಟ್ಟಾರೆ ಭಾವನೆಗಳ ಕೇಂದ್ರ ಅಂತಂದರೆ ಲಿಂಬಿಕ್ ಸಿಸ್ಟಮ್ ಅಂತ ಕರಿತೀವಿ. ಅದನ್ನು ನಾವು ಮಂಗನ ಮೆದುಳು ಅಂತ ಅನ್ಬೋದು. ಏನಕ್ಕೆ ಅಂದರೆ ತುಂಬ ಚಂಚಲವಾಗಿರುತ್ತದೆ, ಏಕೆಂದರೆ ಭಾವನೆಗಳು ಇರೋದ್ರಿಂದ ಚಂಚಲವಾಗಿರೋಂಥ ಮೆದುಳು. ಅದರ ಮೇಲೆ ಆ್ಯಕ್ಚುಯಲ್ ಆಗಿ ಮನುಷ್ಯನ ಮೆದುಳಿರೋದು ಅದರ ಮೇಲೆ. ಇದು ವಿಕಾಸದ ಹಂತದಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಆ ಮೆದುಳು ಹಾಗೆ ಉಳ್ಕೊಂತಾ ಇತ್ತು, ಅದರ ಮೇಲೆ ಬೆಳೀತಾ ಹೋಯ್ತು ನರಕೋಶಗಳು. ಹಾಗಾಗಿ ಅದರ ಮೇಲೆ ಒಂದು ಮೆದುಳು ಬಂತು, ಅದು ಮನುಷ್ಯನ ಮೆದುಳು. ನಿಜವಾದ ಮನುಷ್ಯನ ಮೆದುಳು ಮುಂಭಾಗದಲ್ಲಿರೋದು. ಹಿಂಭಾಗದ್ದು ಅದು ಪ್ರಾಣಿ ಮೆದುಳು, ಅದನ್ನ ನಾವು ಮಂಗನ ಮೆದುಳು ಅಂಬೋದು. ಏಕೆಂದರೆ ಭಾವನೆಗಳು ಬಹಳ ವಿಚಲಿತ ಆಗೋದು, ಚಂಚಲ ಆಗೋದು ಎಲ್ಲ ಇರೋದ್ರಿಂದ ಮಂಗನ ಮೆದುಳು ಅಂತ ನಾವು ಸುಮ್ಮನೆ ಅದನ್ನ ಅನ್ಕೋಬೋದು. ಅದು ಆ್ಯಕ್ಚುಲಾಗಿ ರೆಪ್ಟೀಲಿಯನ್ ಅಂದರೆ ಸರೀಸೃಪ ಅಂತ ನಾವೇನಂತೀವಿ, ಆ ರೆಪ್ಟೀಲಿಯನ್ ಬ್ರೈನ್ ಅದು. ಸೊ ಈ ಮುಂದಿನ ಮೆದುಳನ್ನ ನಾವು ಯಾರು ಆಕ್ಟಿವೇಟ್ ಮಾಡ್ತಾರೆ ಅವರೇ ಸಾಧಕರು ಅಂತ ನಾವು ಹೇಳ್ತೀವಿ. ಎಲ್ಲರೂ ಅಷ್ಟೇ, ಯಾರು ಮೆಡಿಟೇಷನ್ ಇವರೆಲ್ಲ ಮಾಡ್ತಾರೆ ಅವರು ಮುಂದಿನ ಮೆದುಳನ್ನ ಆಕ್ಟಿವೇಟ್ ಮಾಡ್ತಾ ಬರ್ತಾರೆ. ಮುಂದಿನ ಮೆದುಳನ್ನ ನೀವು ಯಾವಾಗ ಆಕ್ಟಿವೇಟ್ ಮಾಡ್ತೀರಾ, ನಿಮಗೆ ಸರಿ ತಪ್ಪು ಯಾವುದು, ಯಾವುದೇ ಒಂದು ಸಂದರ್ಭವನ್ನು ಯಾವ ರೀತಿ ಅವಲೋಕನ ಮಾಡಬೇಕು, ಅದು ಸರಿಯಾದ ನಿರ್ಧಾರಗಳನ್ನು ಯಾವ ರೀತಿ ಕೈಗೊಳ್ಬೇಕು, ಪರಿಸ್ಥಿತಿ ಕೈ ಮೀರ್ತಾ ಇದೆ ಅಂತ ಪರಿಸ್ಥಿತಿಯನ್ನು ಹೇಗೆ ಕಂಟ್ರೋಲ್ ಮಾಡೋದು, ಈ ಥರದ್ದು ಎಲ್ಲ ವಿವೇಕ ಅಂತ ನಾವೇನು ಹೇಳ್ತೀವಿ. ಒಟ್ಟಾರೆ ಈ ವಿವೇಕ ಅನ್ನೋದು ಮುಂದಿನ ಮೆದುಳಿನಲ್ಲೇ ಇರೋದು. ಅದು ಆಕ್ಟಿವೇಟ್ ಆದರೆ ಹಿಂದಿನ ಮೆದುಳು ಅದು ಶಟ್ ಡೌನ್ ಆಗಿಬಿಡುತ್ತೆ. ಹಿಂದಿನ ಮೆದುಳು ಆಕ್ಟಿವೇಟ್ ಆದರೆ ಮುಂದಿನ ಮೆದುಳು ನಿಂತೋಗುತ್ತೆ, ಕೆಲಸ ಮಾಡಲ್ಲ. ಇದು ಯಾವ ಥರ ಅಂದರೆ ಒಂದು ಆಫ್ ಆದರೆ ಇನ್ನೊಂದು ಆನ್ ಆಗುತ್ತೆ, ಇನ್ನೊಂದು ಆಫ್ ಆದರೆ ಇನ್ನೊಂದು ಆನ್ ಆಗುತ್ತೆ, ಎರಡು ಒಟ್ಟಿಗೆ ಕೆಲಸ ಮಾಡಲ್ಲ. ಹಾಗಾಗಿ ಮುಂದಿನ ಮೆದುಳನ್ನು ನಾವು ಯಾವಾಗ ಆಕ್ಟಿವೇಟ್ ಮಾಡ್ತೀವಿ, ನಮ್ಮ ಭಾವನೆಗಳನ್ನು ನಾವು ನಿಯಂತ್ರಣ ಮಾಡ್ಕೊತೀವಿ. ಹಸಿವು, ನೀರಾಡಿಕೆ ಆಗ್ಬೋದು, ಭಯ, ಕೋಪ, ಆತಂಕ, ಏನೇ ಭಾವನೆಗಳಿದ್ರೂ ಅದರ ಮೇಲೆ ಎಮೋಷನ್ಸ್ಗಳನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ಮುಂದಿನ ಮೆದುಳನ್ನು ನಾವು ಆಕ್ಟಿವೇಟ್ ಮಾಡಬೇಕು. ಅದು ಯಾವಾಗ ಆಕ್ಟಿವೇಟ್ ಆಗುತ್ತೆ ಅಂದರೆ ವೇಗಸ್ ನರ್ವ್ ಆಕ್ಟಿವೇಟ್ ಆದಾಗ ಮುಂದಿನ ಮೆದುಳು ಆಕ್ಟಿವೇಟ್ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ನಮ್ಮಲ್ಲಿ 2 ಥರದ ಒಂದು ನರ್ವಸ್ ಸಿಸ್ಟಮ್ ಇದೆ, ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್ ಅಂತ. ಅದನ್ನು ನಿಮ್ಮ ಭಾಷೆಯಲ್ಲಿ ಇಡ, ಪಿಂಗಳ ಅಂತೆಲ್ಲ ಕರೀತಾರೆ. ನಾವು ಅದನ್ನು ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್ ಅಂತ ಕರಿತೀವಿ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಏನಕ್ಕೆ ಆಕ್ಟಿವೇಟ್ ಆಗುತ್ತೆ ಅಂದರೆ ಯಾವುದೋ ಒಂದು ಸಮಸ್ಯೆ ನಮಗೆ ಎದುರಾಗಿದೆ, ಆ ಸಮಸ್ಯೆನ ಒಂದು ಎದುರಿಸ್ಬೇಕು, ಇಲ್ಲ ಸಮಸ್ಯೆಯಿಂದ ಓಡೋಗ್ಬೇಕು, ಎರಡೇ ನಮ್ಗೆ ಆಪ್ಷನ್ ಇರೋದು. ಅಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ, ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಅಂದರೆ ನಮ್ಮ ಮೆದುಳಿನ ಹೈಪೋಥಲಾಮಸ್ಸು ಒಂದು ಕ್ಲೂ ಕೊಡುತ್ತೆ ಅದಕ್ಕೆ,
ನೋಡು ನೀನು ಆಕ್ಟಿವೇಟ್ ಆಗ್ಬೇಕೀಗ ಅಂತ. ಅದು ಆಕ್ಟಿವೇಟ್ ಆಗುತ್ತೆ. ಅದು ಆಕ್ಟಿವೇಟ್ ಆದಾಗ ಏನು ಮಾಡುತ್ತೆ, ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನನ್ನು ಅದು ರಿಲೀಸ್ ಮಾಡುತ್ತೆ. ಅಂದರೆ ಹೈಪೋಥಲಾಮಸ್ ಇಂದ ಅದು ಒಂದು ಪಿಟ್ಯೂಟರಿಗೆ ಒಂದು ಗೊನೆಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ ಬರುತ್ತೆ. ಅಲ್ಲಿಂದ ಪಿಟ್ಯೂಟರಿಯಿಂದ ಏನಾಗುತ್ತೆ, ಅಡ್ರಿನೋಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಹೈಪೋಥಾಲಮಸ್. ದೆನ್ ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಪಿಟ್ಯೂಟರಿ ಬಿಡುತ್ತೆ. ಪಿಟ್ಯೂಟರಿಯಿಂದ ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಅದು ಆಕ್ಟ್ ಮಾಡಿ ಆ ಒಂದು ಹಾರ್ಮೋನು ಕಾರ್ಟಿಸಾಲ್ ಅಂತ ಜನಸಾಮಾನ್ಯರ ಭಾಷೆಯಲ್ಲಿ ಒತ್ತಡದ ಹಾರ್ಮೋನ್ ಅಂತ ಕರಿಬೋದು. ಆ ಹಾರ್ಮೋನು ಬಿಡುಗಡೆಯಾಗುತ್ತೆ. ಯಾವುದೇ ಸಂದರ್ಭನ ನಾವು ಫೇಸ್ ಮಾಡಬೇಕಾದ್ರೆ ಒತ್ತಡದ ಹಾರ್ಮೋನು ಬಿಡುಗಡೆ ಆಗಲೇಬೇಕದು, ಮನುಷ್ಯ ಚೆನ್ನಾಗಿ ಬದುಕಬೇಕು ಅಂದರೆ. ಕಾರಣ ಆ ಒಂದು ಪರಿಸ್ಥಿತಿಯನ್ನು ಅವನು ಫೇಸ್ ಮಾಡಬೇಕು, ಅವನು ಅದನ್ನು ಎದುರಿಸ್ಬೇಕು, ಇಲ್ಲ ಓಡೋಗ್ಬೇಕು. ಅದಕ್ಕೆ ಬಾಡಿನ ಪ್ರಿಪೇರ್ ಮಾಡುತ್ತೆ. ಯಾವ ರೀತಿ ಮಾಡುತ್ತೆ ಅಂದರೆ, ನಮ್ಮ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟು ಜಾಸ್ತಿ ಆಗುತ್ತೆ, ಎಲ್ಲ ಬಿಸಿ ಆಗುತ್ತೆ. ಅಂದರೆ ಅವನು ಆ ಒಂದು ಆ ಸಮಸ್ಯೆ ಯಾವುದಿರ್ಬೋದು ಅಂದರೆ ಥ್ರೆಟ್, ಲೈಫ್ಗೆ ಥ್ರೆಟ್ ಇರ್ಬೋದು. ಆ ಥ್ರೆಟ್ನ ಎದುರಿಸ್ಬೇಕು ಅನ್ನೋದಕ್ಕೆ ಆಗುತ್ತೆ. ಆದರೆ ಇದು ಹಾಗೆ ಇರಬಾರ್ದು ದೇಹದಲ್ಲಿ. ನಮಗೆ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಏನಾಗ್ತಿದೆ ಅಂದರೆ, ಹಿಂದಿನ ಕಾಲದಲ್ಲಿ ಒಂದು ಶಾರ್ಟ್ ಪೀರಿಯಡಲ್ಲಿ ಈ ಥರ ಆಗ್ತಿತ್ತು. ನಂತರ ಏನಾಗ್ತಿತ್ತು, ಇದೆಲ್ಲ ಸಮಸ್ಯೆ ಪರಿಹಾರ ಆಗಿ ಅವನು ಆರಾಮಾಗಿ ಇರ್ತಿದ್ದ. ಆದರೆ ಹಿಂದೇನಾಗಿದೆ, ಇದು ಯಾವಾಗ ರೈಸ್ ಆಗುತ್ತೆ ಕಾರ್ಟಿಸಾಲು, ಅದು ಕಮ್ಮಿ ಆಗಬೇಕಾಗಿರೋದು ಆಗೋದೇ ಇಲ್ಲ, ಅದು ಹಾಗೇ ಇರುತ್ತೆ. ಕಾರಣ ಒಂದಾದ ಮೇಲೆ ಮತ್ತೊಂದು ಒತ್ತಡ ಕಾರಕಗಳು ಬರ್ತಾನೆ ಇರುತ್ತೆ ನಮ್ಮ ಜೀವನದಲ್ಲಿ. ಈಗ ಆಫೀಸ್ಗೆ ಹೋದರೆ ಅಲ್ಲೊಂದು ಒತ್ತಡ, ಮನೆಗೆ ಬಂದರೆ ಅಲ್ಲೊಂದು ಒತ್ತಡ, ಇನ್ನೆಲ್ಲೋ ಹೋದರೆ ಅಲ್ಲೊಂದು ಒತ್ತಡ. ಒತ್ತಡದ ಮೇಲೆ ಒತ್ತಡಗಳು ಬರೋದ್ರಿಂದ ಕಾರ್ಟಿಸಾಲು ಕಮ್ಮಿ ಆಗೋದೇ ಇಲ್ಲ, ನಮ್ಮ ರಕ್ತದಲ್ಲಿ ಹಾಗೇ ಇರುತ್ತೆ. ಆದರೆ ದೇಹ ಏನು ಮಾಡುತ್ತೆ, ಇನ್ನೊಂದು ಸಿಸ್ಟಮ್ ಇದೆ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ. ಅದನ್ನು ಆಕ್ಟಿವೇಟ್ ಮಾಡಿ ಇದನ್ನು ಕಮ್ಮಿ ಮಾಡಬೇಕದು. ದೇಹದ ಪರ್ಪಸ್, ದೇಹ ಅದ್ಭುತ, ಅದು ಮನುಷ್ಯನ ದೇಹನೇ ಜಗತ್ತಿನಲ್ಲಿರುವ ಅದ್ಭುತವಾದದ್ದು ಯಾವುದು ಅಂದರೆ ಮನುಷ್ಯನ ದೇಹ. ಪ್ರತಿಯೊಂದು ಇದೆ ದೇಹದ ಒಳಗಡೆ. ಏನೇ ಡ್ಯಾಮೇಜ್ ಆದರೂ ಅದನ್ನು ರಿಪೇರ್ ಮಾಡೋದು, ಏನೋ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಅದನ್ನ ಸರಿ ಮಾಡೋಕ್ಕೆ ಪ್ರಯತ್ನ. ಕೊನೆಗೆ ಕಾಯಿಲೆ ಯಾವಾಗ ಮನುಷ್ಯನಿಗೆ ಬರುತ್ತೆ ಅಂದರೆ, ಎಲ್ಲ ಫೇಲ್ಯೂರ್ ಆಗೋಗಿರುತ್ತೆ ದೇಹದಲ್ಲಿ, ಎಲ್ಲ ಪಾತ್ವೇಗಳು ಹಾಳಾಗಿ. ಈಗ ಕ್ಯಾನ್ಸರ್ ಅಂತ ಹೇಳ್ತಾರಲ್ಲ, ಕ್ಯಾನ್ಸರು ಸುಮ್ಮನೆ ಬರಲ್ಲ, ದೇಹ ಅದಕ್ಕೆ ಬೇಕಾದಷ್ಟು ಸ್ಟ್ರಗಲ್ ಮಾಡುತ್ತದು. ಬೇರೆ ಬೇರೆ ಲೆವೆಲಲ್ಲಿ ಆಗಿರೋ ಡ್ಯಾಮೇಜ್ನ ರಿಪೇರ್ ಮಾಡೋಕ್ಕೆ ಟ್ರೈ ಮಾಡಿರುತ್ತೆ. ಮಾಡಿ ಕೊನೆಗೆ ಎಲ್ಲ ಬಾಗಿಲುಗಳು ಮುಚ್ಚೋಗುತ್ತೆ ಅಂತ ಅಂತೀವಲ್ಲ, ಆ ಥರ ಬೇಕಾದಷ್ಟು DNA ರಿಪೇರ್ ಮೆಕ್ಯಾನಿಸಮ್ ಇದೆ, ಅಪಾಪ್ಟಾಸಿಸ್ ಇದೆ, ನ್ಯೂಕ್ಲಿಯೋಟೈಡ್ ಎಕ್ಸಿಷನ್, ಬೇಸ್ ಎಕ್ಸಿಷನ್, ಅಂದರೆ ಒಂದು ವೈಜ್ಞಾನಿಕವಾಗಿ ಬೇಕಾದಷ್ಟು ಒಂದು 10-15 ಥರದ ಒಂದು ಸಿಸ್ಟಮ್ ಇದೆ ಅದನ್ನು ಸರಿ ಮಾಡೋದಕ್ಕೆ. ಆ ಎಲ್ಲ ಸಿಸ್ಟಮು ಫೇಲ್ ಆದಾಗ ಮಾತ್ರ ವ್ಯಕ್ತಿಗೆ ಕಾಯಿಲೆ ಅಂತ ಬರೋದು. ಹಾಗಾಗಿ ದೇಹನೇ ಅದ್ಭುತ. ಅದಕ್ಕೆ ನೋಡಿ, ನೈಸರ್ಗಿಕವಾಗಿ ನಾವು ನಮ್ಮ ದೇಹವನ್ನು ಪ್ರಕೃತಿಯ ಜೊತೆ ಇಟ್ಕೊಂಡಾಗ ಅದಕ್ಕೆ ಹೀಲಿಂಗ್ ಕೆಪಾಸಿಟಿ ಇದೆ. ನಾವು ನಿದ್ದೆ ಮಾಡಿದಾಗ ದೇಹದಲ್ಲಿ ಇರುವಂಥ ಬಹಳಷ್ಟು ತೊಂದರೆಗಳು ನಾವು ನಿದ್ದೆ ಮಾಡುವ ಸಂದರ್ಭದಲ್ಲಿ ಅದು ಎಲ್ಲ ಡ್ಯಾಮೇಜ್ಗಳು ರಿಪೇರ್ ಆಗ್ತಾ ಬರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದಾಗ ನಮಗೆ, ಈಗ ರಾತ್ರಿ ತಲೆನೋವು ಅಂತ ಮಲಗಿರ್ತೀವಿ, ಬೆಳಗ್ಗೆ ಎದ್ದೇಳಷ್ಟೊಳಗೆ ಕಮ್ಮಿ ಆಗೋಗಿರುತ್ತದೆ. ಏಕೆಂದರೆ ಒಂದು ರಿಪೇರ್ ಮೆಕ್ಯಾನಿಸಮ್ ಅಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಬೇಕು, ಮಾಡೇ ಮಾಡುತ್ತೆ ದೇಹ. ಮಾಡಿದಾಗ ಏನಾಗುತ್ತೆ, ಇದೆಲ್ಲ ಸರಿಯಾಗಿ ಹೋಮಿಯೋಸ್ಟ್ಯಾಸಿಸ್ ಅಂತಂತೀವಿ, ದೇಹ ಒಂದು ನಾರ್ಮಲೈಸ್ ಆಗುತ್ತೆ. ಸೊ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ನಾವು ಆಕ್ಟಿವೇಟ್ ಮಾಡಬೇಕು ಅಂದರೆ ಬಹಳಷ್ಟು ಕೆಲವೊಂದು ಪ್ರಾಕ್ಟೀಸ್ಗಳಿದೆ ನಮ್ಮಲ್ಲಿ. ಆ ಪ್ರಾಕ್ಟೀಸ್ಗಳನ್ನ ಮೊದಲು ಮಾಡ್ತಾ ಇದ್ರು, ನಮ್ಮ ಹಿರಿಯರು ಅದನ್ನ ಮಾಡಿಸ್ತಾ ಇದ್ರು. ಮಾಡ್ತಾ ಇದ್ದಾಗ ಏನಾಗೋದು, ನಮಗೆ ಗೊತ್ತಿಲ್ದಂಗೆ ನಮಗೆ ಒತ್ತಡನ ಬರ್ತಾ ಇರಲಿಲ್ಲ, ಅದನ್ನ ನಾವು ಕಂಟ್ರೋಲ್ ಮಾಡೋ ಶಕ್ತಿ ನಮಗೆ ಇತ್ತು. ಆದ್ರೆ ಇಂದೇನಾಗಿದೆ, ನಮಗೆ ಯಾವ ಪ್ರಾಕ್ಟೀಸ್ಗಳು ಗೊತ್ತಿಲ್ಲ. ಹಾಗಾಗಿ ಒತ್ತಡ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದೇ ಬೇಕಾದಷ್ಟು ಇದೆ. ನಿಮಗೆ ಬೇಕಾದಷ್ಟು ಕ್ಲಾಸ್ಗಳು ಮಾಡ್ತಾರೆ, ಮೋಟಿವೇಶನ್ ಆಗ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾರೆ. ಎಲ್ಲ ಮಾಡಿ, ಈಗ ವಾಕ್ ಮಾಡಿ, ಸಾರಿ, ವಾಕ್ ಮಾಡಿ ಅಂತಾರೆ. ವಾಕ್ ಮಾಡಿದಾಗ ಏನಾಗುತ್ತೆ ಅಂತ ಯಾರು ಹೇಳಲ್ಲ. ನೀವು ನೇಚರ್ ವಾಕ್ ಮಾಡಿ ಅಂದ್ರೆ, ನೇಚರ್ ವಾಕ್ ನೀವು ಮಾಡಿದಾಗ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಯಾರು. ಅದ್ರ ಸೈಂಟಿಫಿಕ್ ನೋಡೋದಾದ್ರೆ ಒಂದು ಶುಮಾನಿಕ್ ಫ್ರೀಕ್ವೆನ್ಸಿ ಅಂತ ಇರುತ್ತೆ. ನಾವು ಪ್ರಕೃತಿಲಿ ಇರಬೇಕು ಯಾವಾಗಲೂ. ಮನುಷ್ಯ ಪ್ರಕೃತಿಯ ಜೊತೆ ಎಷ್ಟು ಇರ್ತಾನೆ
ಅದನ್ನೇ ನ್ಯಾಚುರೋಪತಿ ಅಂತ ನಾವು ಕರಿತೀವಿ. ನೇಚರೇ ನಮ್ಮನ್ನ ದೇಹದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೇಚರೇ ಕೊಟ್ಬಿಡುತ್ತೆ, ಪ್ರಕೃತಿನೇ ಕೊಟ್ಬಿಡುತ್ತೆ. ನಾವು ಬರೀ ಕಾಲಿನಲ್ಲಿ ಏನಾದ್ರೂ ನೆಲದ ಮೇಲೆ ನಡೆದಾಗ ನಮ್ಮ ದೇಹದಲ್ಲಿರುವಂತಹ ಕೆಲವೊಂದು ಟಾಕ್ಸಿನ್ ಅಂದ್ರೆ ಅಯಾನ್ಗಳದು, ಫ್ರೀ ರ್ಯಾಡಿಕಲ್ಸ್ ಅಂತ ಅನ್ಬೋದು, ಅಯಾನ್ಗಳು ಅನ್ಬೋದು, ಅದು ಗ್ರೌಂಡಿಂಗ್ ಆಗುತ್ತೆ. ಅವಾಗೇನಾಗುತ್ತೆ, ನಮ್ಮ ದೇಹದಿಂದ ಅದು ಹೊರಗಡೆ ಹೋಗುತ್ತೆ. ಆದ್ರೆ ನಾವು ಬರೀ ಕಾಲಲ್ಲಿ ನೆಲದ ಮೇಲೇನೆ ನಡೆಯೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಮನೇಲಿ ಇರ್ಬೋದು ಆದ್ರೆ ಹೊರಗಡೆ ಮಣ್ಣಿನ ಮೇಲೆ ಕಾಲೇ ಇಡೋದಿಲ್ಲ ನಾವು. ಅಂತ ಸಂದರ್ಭದಲ್ಲಿ ಅದು ದೇಹದಲ್ಲಿ ಅಕ್ಯುಮಿಲೇಟ್ ಆಗುತ್ತೆ. ಹಾಗಾಗಿ ಎಲ್ಲ ಹೇಳ್ತಾರೆ ನೀವು ವಾಕ್ ಮಾಡಿ, ಆವಾಗ ತುಂಬಾ ಚೆನ್ನಾಗಿ ನಿಮ್ಗೆ ರಿಲೀಫ್ ಆಗುತ್ತೆ ಅಂತ. ಏನಕ್ಕೆ ವಾಕ್ ಮಾಡಿ ಅಂತ ಅವ್ರು ಹೇಳಲ್ಲ, ಬರೀ ಕಾಲಲ್ಲಿ ಮಾಡಿ ಅಂತ ಹೇಳಲ್ಲ. ನಮ್ಮ ವಾಕ್ ಎಲ್ಲ ಮಾಡಿದಾಗ ಏನಾಗುತ್ತೆ, ಎಂಡಾರ್ಫಿನ್ ರಿಲೀಸ್ ಆಗುತ್ತೆ ದೇಹದಿಂದ. ಎಂಡಾರ್ಫಿನ್ ಅನ್ನೋದು ಒಂದು ಪೇನ್ ಕಿಲ್ಲರ್ ತರ. ಹಾಗಾಗಿ ಬಹಳಷ್ಟು ತೊಂದರೆಗಳು ಏನೋ ಇದ್ದಾಗ ಸಿಂಪಲ್ ಆಗಿ ಒಂದು ಪಾರ್ಕಲ್ಲಿ ವಾಕ್ ಮಾಡ್ಕೊಂಡು, ಒಳ್ಳೆ ಗಾಳಿ ಇರುತ್ತೆ, ವಾಕ್ ಮಾಡ್ಕೊಂಡು ಹೋದಾಗ ಆಕ್ಸಿಜನ್ ಜಾಸ್ತಿ ಸಿಗ್ತಾ ಇರುತ್ತೆ. ಅದರ ಜೊತೆಯಲ್ಲಿ ನಮಗೆ ದೇಹದಲ್ಲಿರುವ ಎಲ್ಲ ಒಂದು ಟಾಕ್ಸಿನ್ ಅಥವಾ ಬೇಡವಾದ ವಸ್ತು ಅಂತ ಏನು ಅನ್ಬೋದು, ಅಥವಾ ಕಲ್ಮಶಗಳು ಅನ್ಬೋದು, ಅದೆಲ್ಲ ಭೂಮಿಗೆ ಸೇರ್ತಾ ಬರುತ್ತೆ. ಹಾಗಾಗಿ ಈ ಥರ ಬಹಳ ಸಿಂಪಲ್ ಪ್ರಾಕ್ಟೀಸ್ಗಳಿದೆ. ಒಳ್ಳೆ ಸಸ್ಯಾಹಾರ ಸೇವನೆ ಮಾಡಬೇಕು ಅಂತಾರೆ. ಏನಕ್ಕೆ ಅಂತಂದ್ರೆ, ಸಸ್ಯಾಹಾರ ಸೇವನೆ ಮಾಡಿದಾಗ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು, ಒಳ್ಳೆ ಬ್ಯಾಕ್ಟೀರಿಯಾಗಳು ಸೆರೋಟೋನಿನ್ ಅಂತಹ ಒಂದು ಹಾರ್ಮೋನ್ನ ಬಿಡುಗಡೆ ಮಾಡ್ತಾ ಬರುತ್ತೆ. ಅದಕ್ಕೆ ಊಟನೇ ಸಸ್ಯಾಹಾರ, ಅದರಲ್ಲೂ ಹಾಲು, ಮೊಸರು, ಮಜ್ಜಿಗೆ ಇಂಥದ್ದು. ಹಾಗಾಗಿ ಇದೆಲ್ಲದೂ ನಮ್ಮ ಹಿರಿಯರು ನಮಗೆ ಒಂದು ಸಂಪ್ರದಾಯ ಸಂಸ್ಕೃತಿ ಅಂತ ಕೊಟ್ಬಿಟ್ಟಿದ್ರು, ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ, ಮಾಡ್ಕೊಂತ ಹೋಗ್ತಾ ಇದ್ವು. ಆದ್ರೆ ಹಿಂದೇನಾಗಿದೆ, ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲ ವೆಸ್ಟರ್ನ್ ಕಲ್ಚರ್ ಅಂತ, ಅಂದ್ರೆ ಯಾವುದೇ ಒಂದು ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಮೊದಲು ಅದೇನು ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ಮೊದಲು, ಬಿಡೋದಕ್ಕೆ ಮೊದಲು ನಮ್ಮದು ಏನು, ನಾವು ಬಿಟ್ರೆ ನಮ್ಗೆ ಎಷ್ಟು ಲಾಸ್ ಆಗುತ್ತೆ, ನಾವು ಬೇರೆದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಗೆ ಏನು ಬೆನಿಫಿಟ್, ಅಲ್ಲಿ ಒಳ್ಳೇದಿದ್ರೆ ತಗೊಳ್ಳೋಣ, ತೊಂದರೆ ಇಲ್ಲ. ಎಲ್ಲದರಲ್ಲೂ ಯಾವ್ದ್ಯಾವ್ದು ಒಳ್ಳೇದಿದೆ ಎಲ್ಲ ಕಡೆನೂ ತಗೊಳ್ಳೋಣ. ಆದ್ರೆ ನಮ್ಮದಲ್ಲಿ ಏನು ಒಳ್ಳೇದಿದೆ ಅದನ್ನ ಫಸ್ಟ್ ನಾವು ತಿಳ್ಕೊಂಡು, ನಂತರ ಬೇರೆದನ್ನು, ಅಲ್ಲಿರೋ ಒಳ್ಳೇದನ್ನು ತಗೊಳ್ಳೋಣ, ನಮ್ಮದನ್ನು ಉಳಿಸ್ಕೊಂಡು ಹೋಗೋಣ ಅನ್ನುವ ನಿಟ್ಟಿನಲ್ಲಿ ನಾವೇನಾದ್ರೂ ಮುಂದುವರಿತಾ ಬಂದ್ರೆ ಖಂಡಿತವಾಗಿಯೂ ಒಂದು ಸಮಗ್ರ ಆರೋಗ್ಯ ಅಂತ, ಅಥವಾ ಪರಿಪೂರ್ಣ ಆರೋಗ್ಯ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳಿದೆ, ಆ ಥರದ ಪರಿಪೂರ್ಣ ಆರೋಗ್ಯವನ್ನ ನಾವೆಲ್ಲ ಪಡಿಬೋದು. ಮುಂದಿನ ಗುರಿ ನಮ್ದು ಏನು ಅಂತಂದ್ರೆ, ಆರೋಗ್ಯವಾಗಿರ್ಲೇಬೇಕು. ನಾವು ಆರೋಗ್ಯ ಆಗಿದ್ದಾಗ ಮಾತ್ರ ನಾವು ಏನೇ ಬೇಕಾದ್ರೂ ಸಾಧನೆ ಮಾಡ್ಬೋದು. ಹಾಗಾಗಿ ಮನುಷ್ಯನಿಗೆ 1000 ಸಮಸ್ಯೆಗಳು ಇರುತ್ತೆ, ಅವನಿಗಿರುತ್ತೆ ಪ್ರತಿದಿನ 1000. ಆದ್ರೆ ಅವನ ಆರೋಗ್ಯ ಕೆಟ್ಟಾಗ ಅವನಲ್ಲಿರುವ ಒಂದೇ ಸಮಸ್ಯೆ ಅಂದ್ರೆ, ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ. ಅವನು ಹಾಸಿಗೆ ಮೇಲೆ ಬೆಡ್ ರಿಡನ್ ಆಗಿರುವ ಒಬ್ಬ ವ್ಯಕ್ತಿಗೆ ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ, ಅವನು ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಾನೆ. ಆದ್ರೆ ಚೆನ್ನಾಗಿದ್ದಾಗ ಏನ್ ಮಾಡ್ತಾನೆ ಅಂದ್ರೆ, 100 ಸಮಸ್ಯೆಗಳನ್ನ, ಅವನೇ ಬೇಡವಾದ ಸಮಸ್ಯೆಗಳೇ ಅದನ್ನೆಲ್ಲ ಅವನು ತಲೆಗೆ ತುಂಬ್ಕಂತಾನೆ. ಹಾಗಾಗಿ ಸಣ್ಣ ಸಣ್ಣ ಒಂದು ವಿಚಾರಗಳನ್ನ ನಾವು ತಿಳ್ಕೊಂಡು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಂಡ್ರೆ, ನಿಜವಾಗ್ಲೂ ಅದು ನಾವು ಕಾಪಾಡ್ಕೊಳ್ಳೋದಲ್ದೆ ಬೇರೆಯವ್ರಿಗೂ ಅದನ್ನ ತಿಳಿಸ್ದಾಗೇನಾಗುತ್ತೆ ಅಂದ್ರೆ, ನಾನಲ್ದೆ ನನ್ನ ಸುತ್ತಮುತ್ತ ನನ್ನ ಪರಿಸರ ಎಲ್ಲ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಧ್ಯಾನ ಅನ್ನೋದು ಬಹಳ ಮುಖ್ಯ. ಮುಂದಿನ ದಿನದಲ್ಲಿ ಜಗತ್ತಿಗೆ ಇದು ಬೇಕಾಗಿದೆ. ಇದರ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರನೂ ಬೇಕು, ಅದನ್ನ ನಾವು ಹೇಳ್ಬೇಕಾಗುತ್ತೆ. ನಾವು ಹೇಳದೆ ಹೋದ್ರೆ ಯಾರಿಗೂ ಗೊತ್ತಾಗಲ್ಲ. ವಿತ್ ಸೈಂಟಿಫಿಕ್ ಒಂದು ಇದರಲ್ಲಿ, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಇದನ್ನ ಮಾಡ್ತಾ ಬರೋಣ. ಹಾಗಾಗಿ 30 ನಿಮಿಷ ಆಯ್ತು, ನನಗೆ ಕೊಟ್ಟಿರೋಂಥ ಸಮಯ ಜಾಸ್ತಿನೇ ಆಗೋಗಿದೆ. ಇಂಥ ಒಂದು ಸದವಕಾಶ, ಎವ್ರಿಥಿಂಗ್ ಇಸ್ ಪ್ರೀ ಡಿಟರ್ಮೈನ್ಡ್ ಅಂತ ಅಂತೀನಿ ನಾನು. ಏನಕ್ಕೆ ಅಂತಂದ್ರೆ, ಅದು ನನ್ನ ಒಬ್ಬ ವಿಜ್ಞಾನಿಯಾಗಿ ನನಗೆ ಅನುಭವಗಳು ಬೇಕಾದಷ್ಟು ಆಗಿದೆ. ನಾನು ನಂಬ್ತಾ ಇರ್ಲಿಲ್ಲ, ಬಟ್ ಅನುಭವಗಳು ಆಗಕ್ಕೆ ಶುರು ಆದ್ಮೇಲೆ ಲಾಜಿಕ್ ಇಲ್ಲ, ಕೆಲವೊಂದು ಲಾಜಿಕ್ ಇರೋದೇ ಇಲ್ಲ, ಲಾಜಿಕ್ ಹುಡುಕಕ್ಕೂ ಆಗೋದಿಲ್ಲ ಕೆಲವೊಂದಕ್ಕೆ. ಹಾಗಾಗಿ ಅದು ನಿಜವಾಗ್ಲೂ ಒಂದು ಇನ್ನೊಂದು ಹೈಯರ್ ಕಾನ್ಶಿಯಸ್ಗೆ ನಾವು ಕನೆಕ್ಟ್ ಆಗ್ತಾ ಬಂದಂಗೆ, ಅದು ಇನ್ನೊಂದು ಡೈಮೆನ್ಷನ್ ಏನಿದೆ ನಮ್ಗೆ ಗೊತ್ತಿಲ್ಲದು, ಅದರ ಅರಿವು ನಮ್ಗಾಗುತ್ತೆ. ಇಂಥ ಒಂದು ಅವಕಾಶ ಮಾಡಿಕೊಟ್ಟ ರೇವತಿ ಮೇಡಮ್ ಆಗ್ಬೋದು, ರಂಗನಾಥ್ ಸರ್ ಆಗ್ಬೋದು, ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ನಮಸ್ತೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.